ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 2, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹದಿಂದ ನಡವಳಿಕೆಯಲ್ಲಿ ನಿರ್ಣಾಯಕ ಮತ್ತು ಸ್ಫೂರ್ತಿದಾಯಕ ಬೆಳವಣಿಗೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ನಿಮ್ಮ ಕ್ರಿಯಾಶೀಲತೆ, ಧೈರ್ಯ ಮತ್ತು ಸ್ಪಷ್ಟ ನಿರ್ಧಾರಗಳ ಶಕ್ತಿಯು ಇಂದಿನ ದಿನವನ್ನು ಗಂಭೀರವಾಗಿ ರೂಪಿಸುತ್ತದೆ. ಈ ಮಂಗಳವಾರದ ವಿಶೇಷವಾದ ಪವಿತ್ರತೆಯ ಶಕ್ತಿಯು ವಿಶೇಷವಾಗಿ ಜ್ಯೇಷ್ಠ ಗೌರಿ ಗಣೇಶ ವಿಸರ್ಜನೆಯ ದಿನವಾದುದರಿಂದ ನಿಮ್ಮ ಉದ್ದೇಶಗಳಿಗೆ ದೇವಿ ಹಾಗೂ ಗಣಪತಿಯ ಕೃಪೆ ದೊರೆಯುವ ಯೋಗವಿದೆ. ಇಂದು ಕೆಲವು ಆತ್ಮಪರಿಶೀಲನೆಯ ಸಂದರ್ಭಗಳು ಉಂಟಾಗಬಹುದು, ಆದರೆ ನಿಮ್ಮ ಮನಸ್ಸಿನ ಸ್ಥೈರ್ಯ ಮತ್ತು ಕಾರ್ಯತತ್ಪರತೆಯಿಂದ ನೀವು ಅದನ್ನು ನಿಭಾಯಿಸುತ್ತೀರಿ. ತಮ್ಮತನ ಹಾಗೂ ಧೈರ್ಯದಿಂದ ಇತರರ ಮೇಲೂ ಪ್ರಭಾವ ಬೀರುವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ಹತ್ತಿರವಿರುವ ಅಧಿಕಾರಿಗಳ ಗಮನ ಸೆಳೆಯಬಹುದು. ನಿಮ್ಮ ನಿರ್ಧಾರಾತ್ಮಕ ಶೈಲಿ ಮತ್ತು ಕಾರ್ಯಚಟುವಟಿಕೆಯಲ್ಲಿ ತಕ್ಷಣ ಕಾರ್ಯರೂಪಕ್ಕೆ ತರುವ ಗುಣದಿಂದ ನಿಮಗೆ ಕಾರ್ಯಸ್ಥಳದಲ್ಲಿ ಮೇಲ್ಮಟ್ಟದ ಹೊಣೆಗಾರಿಕೆ ದೊರೆಯಬಹುದು. ಕೆಲಸದ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಮಾಹಿತಿಗಳಿಂದ ಶುಭ ದಿನ. ವೃತ್ತಿಪರವಾಗಿ ಇಂದು ಒತ್ತಡದ ಪರಿಸ್ಥಿತಿಗಳಿರುವರು ನಿಮ್ಮ ಬುದ್ಧಿವಂತಿಕೆ ಮತ್ತು ಉತ್ಸಾಹದಿಂದ ಅದನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಿದೆ. ಉತ್ತಮ ಸಹಕರಿಸುವ ತಂಡದೊಂದಿಗೆ ಕೆಲಸ ಮಾಡುವ ಅವಕಾಶವಿದೆ. ಹೊಸ ಯೋಜನೆಗಳ ಪ್ಲಾನಿಂಗ್ಗೆ ಇದು ಉತ್ತಮ ಸಮಯ. ಉದ್ಯಮಿಗಳು ಹೊಸ ಗ್ರಾಹಕರನ್ನು ಸೆಳೆಯುವ, ಹೊಸ ಕೊಡುಗೆಗಳನ್ನು ರೂಪಿಸುವ ಅಥವಾ ತಾಂತ್ರಿಕ ಸುಧಾರಣೆ ಮಾಡಲು ಉತ್ಸಾಹದೊಂದಿಗೆ ಮುಂದಾಗುತ್ತಾರೆ. ವಿತರಣಾ ವ್ಯವಹಾರ ಅಥವಾ ತಂತ್ರಜ್ಞಾನಾಧಾರಿತ ಉದ್ಯಮಕ್ಕೆ ಇಂದು ಲಾಭದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಕೆಲವೊಂದು ಉತ್ತಮ ಸುದ್ದಿ ಬರಬಹುದು. ಹಳೆಯ ಬಾಕಿಗಳನ್ನು ವಸೂಲಿ ಮಾಡುವುದು ಸಾಧ್ಯವಾಗಬಹುದು. ಅಧಿಕ ಖರ್ಚು ಮಾಡುವ ಯೋಗವಿದೆ, ಆದರೆ ಅದು ಉಪಯುಕ್ತ ಅಥವಾ ಬಂಡವಾಳ ಹೂಡಿಕೆಯ ಶ್ರೇಣಿಗೆ ಸೇರಬಹುದಾದದ್ದು. ಆದ್ದರಿಂದ ಖರ್ಚನ್ನು ಸ್ವಲ್ಪ ಗಮನದಿಂದ ನಿರ್ವಹಿಸಿ. ಹೂಡಿಕೆಗೆ ಯೋಗವಿದ್ದರೂ ಅದು ಸ್ಪಷ್ಟ ಆರ್ಥಿಕ ಯೋಚನೆಯ ಬಳಿಕ ಮಾತ್ರವಾಗಲಿ. ಇಷ್ಟಪಡದ ಸಾಲದ ಒತ್ತಡದಿಂದ ದೂರವಿರಲು ಕ್ರಮ ಕೈಗೊಳ್ಳಿ. ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಜಾಸ್ತಿಯಾಗಬಹುದು, ಆದ್ದರಿಂದ ಮಿತವ್ಯಯ ಪಾಲನೆ ಮುಖ್ಯ. ಇಂದು ಎಲೆಕ್ಟ್ರಾನಿಕ್ಸ್, ವಾಹನ ಅಥವಾ ಬೆಳ್ಳಿಯ ಖರೀದಿಗೆ ಶುಭದ ಸಮಯವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದಲ್ಲಿ ಹೆಚ್ಚು ಶಕ್ತಿ ಇರುವಂತೆಯೇ ಅದನ್ನು ಸದುಪಯೋಗಪಡಿಸಿಕೊಳ್ಳುವುದು ಮುಖ್ಯ. ಆದರೆ ಅತಿಶ್ರಮದಿಂದ ತಲೆನೋವು ಅಥವಾ ದಣಿವು ಉಂಟಾಗುವ ಸಾಧ್ಯತೆ ಇದೆ. ಜೀರ್ಣ ಸಂಬಂಧಿತ ಸಮಸ್ಯೆಗಳಿಗಾಗಿ ಆಹಾರದ ನಿಯಮ ಪಾಲನೆ ಅಗತ್ಯ. ತೀವ್ರ ಉತ್ಸಾಹದ ನಡುವೆಯೂ ಯೋಗ ಮತ್ತು ಪ್ರಾಣಾಯಾಮದ ಸಹಾಯದಿಂದ ಮನಃಸ್ಥಿತಿಯನ್ನು ಸಮತೋಲನದಲ್ಲಿಡಿ. ಹೊಸ ಆಹಾರ ಪದಾರ್ಥಗಳನ್ನು ಸೇವಿಸುವ ಮುನ್ನ ಎಚ್ಚರಿಕೆ ಅವಶ್ಯ. ಈ ದಿನದ ಗೌರಿಯ ವಿಶೇಷ ಪ್ರಭಾವದಿಂದ ಮಹಿಳೆಯರಲ್ಲಿ ಮಾನಸಿಕ ಸ್ಥಿತಿಗತಿಯ ಏರುಪೇರಿನ ಸಂಭವವಿದೆ. ಅದನ್ನು ಆರಾಮದಾಯಕ ಚಟುವಟಿಕೆಗಳಿಂದ ನಿಭಾಯಿಸಬಹುದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಗಣೇಶ ವಿಸರ್ಜನೆಯ ಸನ್ನಿವೇಶದಿಂದ ಆತ್ಮೀಯತೆ, ಉತ್ಸವಮಯ ವಾತಾವರಣವಿದೆ. ಎಲ್ಲರೊಂದಿಗೆ ಹೆಚ್ಚು ಸಮಯ ಕಳೆಯುವ, ಸಂಭಾಷಣೆಯಲ್ಲಿ ಪಾಲ್ಗೊಳ್ಳುವ ಪ್ರಯತ್ನ ಮಾಡಿ. ಸಂಗಾತಿಯೊಂದಿಗೆ ಚಿಕ್ಕಪುಟ್ಟ ಭಿನ್ನಾಭಿಪ್ರಾಯ ಉಂಟಾದರೂ ಸಹನೆ, ಪ್ರೀತಿಯಿಂದ ಅದನ್ನು ನಯಪಡಿಸಬಹುದು. ಸಂಸಾರದಲ್ಲಿ ಸಾಮರಸ್ಯ ಹೆಚ್ಚಿಸಲು ಇಂದಿನ ದಿನ ಉತ್ತಮವಾಗಿದೆ. ಇಂದು ಮಕ್ಕಳಿಗೆ ಪ್ರೋತ್ಸಾಹ ನೀಡುವ, ಹಿರಿಯರ ಸಲಹೆ ಕೇಳುವ ಹಾಗೂ ಮನೆಯ ಪವಿತ್ರತೆಯನ್ನು ಉಳಿಸಿಕೊಳ್ಳುವ ಉತ್ಸಾಹವಿರಲಿ. ವೀಕ್ಷಕರೇ, ನೀವು ಈ ಜ್ಯೇಷ್ಠ ಗೌರಿ ಹಾಗೂ ಗಣೇಶ ವಿಸರ್ಜನೆಯ ದಿನ ಆಧ್ಯಾತ್ಮದತ್ತ ಮುಖ ಮಾಡಿ. ಗಣಪತಿಯನ್ನು ಶುದ್ಧ ಮನಸ್ಸಿನಿಂದ ವಿದಾಯ ನೀಡಿ ನಿಮ್ಮ ಮನಸ್ಸಿನ ಬಾಧೆಗಳನ್ನು ಕೂಡ ನದಿಗೆ ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ಬಿಳಿ ಹೂವಿನಿಂದ ಗಣೇಶನಿಗೆ ಅರ್ಚನೆ ಮಾಡಿ. ಗೋಧಿ ಹಿಟ್ಟು, ಬೆಲ್ಲ, ತುಪ್ಪದಿಂದ ಮಾಡಿದ ಮಿಠಾಯಿ ಅಥವಾ ಮೋದಕವನ್ನು ಗಣಪತಿಗೆ ಸಮರ್ಪಿಸಿ.
ನೀರಿನಲ್ಲಿ ವಿಸರ್ಜನೆ ಮಾಡುವಾಗ ತಮ್ಮ ಎಲ್ಲಾ ಕಳವಳಗಳು ಹೋಗುತ್ತವೆ ಎಂಬ ಭಾವದಿಂದ ಪೂಜೆ ಮಾಡಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿಯ, ಬೆಳವಣಿಗೆಯ ಮತ್ತು ಹೊಸ ಚಟುವಟಿಕೆಗಳ ಸಂಕೇತವಾಗಿದೆ. ಇಂದಿನ ದಿನ ನಿಮ್ಮ ಉತ್ಸಾಹವನ್ನು ಮತ್ತಷ್ಟು ಉತ್ತೇಜಿಸುತ್ತದೆ. ಈ ಸಂಖ್ಯೆಯ ಶಕ್ತಿಯನ್ನು ಧೈರ್ಯದಿಂದ ಬಳಸಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಧೈರ್ಯ, ಶಕ್ತಿ ಮತ್ತು ಯಶಸ್ಸನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣವನ್ನು ಉಡುಗೆ, ಹೂವು ಅಥವಾ ಪುಷ್ಪ ಸ್ನಾನದಲ್ಲಿ ಉಪಯೋಗಿಸುವುದು ನಿಮಗೆ ಶಕ್ತಿಯ ಶ್ರೇಷ್ಠ ಅನುಭವ ನೀಡಬಹುದು. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:55. ಈ ಸಮಯದಲ್ಲಿ ಪೂಜೆ, ಪವಿತ್ರ ಕಾರ್ಯಗಳು ಅಥವಾ ಆರ್ಥಿಕ ನಿರ್ಧಾರಗಳು ಉತ್ತಮ ಫಲ ನೀಡಬಹುದು. ಇದು ಗಣಪತಿ ವಿಸರ್ಜನೆಯ ಸಮಯಕ್ಕೂ ಸಾನ್ನಿಧ್ಯವಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮಲ್ಲಿ ಸ್ಥೈರ್ಯ, ಆತ್ಮವಿಶ್ವಾಸ ಮತ್ತು ಗಂಭೀರತೆಯ ಗುಣಗಳು ಸ್ಪಷ್ಟವಾಗಿ ಬೆಳೆಯುತ್ತವೆ. ಮಂಗಳವಾರದ ಕುಜಗ್ರಹದ ಪ್ರಭಾವದಿಂದ ಈ ದಿನದ ಚಟುವಟಿಕೆಗಳಲ್ಲಿ ಉತ್ಸಾಹ, ಶಕ್ತಿ ಹಾಗೂ ಸ್ಫೂರ್ತಿ ಹೆಚ್ಚಾಗಿರುತ್ತದೆ. ನಿಮ್ಮ ಕಾರ್ಯಗಳಲ್ಲಿ ಧೈರ್ಯ ಮತ್ತು ನಿರ್ಧಾರ ಶಕ್ತಿಯು ನಿಮಗೆ ಬೆಂಬಲ ನೀಡುತ್ತದೆ. ಇಂದು ಮುಂಜಾವಿನಲ್ಲೇ ದೇವಾರಾಧನೆ, ಗೌರಿ ಗಣೇಶ ವಿಸರ್ಜನೆ ಪೂಜೆಗಳಲ್ಲಿ ಭಾಗವಹಿಸುವುದು ಮನಸ್ಸಿಗೆ ಶುದ್ಧತೆಯನ್ನು ನೀಡುತ್ತದೆ. ದೇವಿಯ ಆಶೀರ್ವಾದದೊಂದಿಗೆ ದಿನ ಶುಭಾರಂಭವಾಗುವುದು. ಕೆಲವು ಅನುಕೂಲಕರ ಮಾಹಿತಿ ಅಥವಾ ಹಿಂದಿನಿಂದ ಕಾಯುತ್ತಿದ್ದ ಸಂದೇಶ ಬಂದು ನಿಮಗೆ ಖುಷಿಯನ್ನು ತರಬಹುದು. ವೀಕ್ಷಕರೇ, ನಿಮ್ಮ ಉದ್ಯೋಗ ಹಾಗೂ ವೃತ್ತಿ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರುತ್ತವೆ. ಹಿರಿಯರಿಂದ ಒತ್ತಾಯ ಬಂದರೂ ನಿಮ್ಮ ಶಾಂತ ನಿರ್ವಹಣಾ ಶೈಲಿ ತೊಂದರೆಯನ್ನು ದೂರ ಮಾಡುತ್ತದೆ. ನಿಮ್ಮ ಮನಃಸ್ಥಿತಿಯನ್ನು ಸಮತೋಲನದಿಂದ ಇಟ್ಟುಕೊಂಡರೆ ಕೆಲಸಗಳಲ್ಲಿ ಯಶಸ್ಸು ಸಾಧಿಸಬಹುದು. ವೃತ್ತಿಪರವಾಗಿ ಹೊಸ ಜವಾಬ್ದಾರಿಗಳ ನಿರ್ವಹಣೆಯ ದಿನವಿದು. ಮಾರ್ಗದರ್ಶನವನ್ನು ಬೇಡಿಕೊಳ್ಳುವುದು, ತಂಡದೊಂದಿಗೆ ಸಮನ್ವಯ ಸಾಧಿಸುವುದು ಫಲದಾಯಕ. ಕೆಲವು ಕಾರ್ಪೊರೇಟ್ ಉದ್ಯೋಗಿಗಳಿಗೆ ನಿರ್ಧಾರಾತ್ಮಕ ಸಭೆಗಳು ನಡೆಯಬಹುದಾದ ಯೋಗವಿದೆ. ವೃತ್ತಿ ಬದಲಾವಣೆ ಆಲೋಚಿಸುತ್ತಿರುವವರಿಗೆ ಸರಿಯಾದ ಸಮಯವಿದು, ಆದರೆ ಪುನರ್ವಿಚಾರ ಮಾಡಿ ಮುಂದಾಗುವುದು ಶ್ರೇಷ್ಠ. ಉದ್ಯಮಿಗಳಿಗಾಗಿ ಹೊಸ ವ್ಯವಹಾರ ಒಪ್ಪಂದ ಅಥವಾ ಹಳೆಯ ಬಿಲ್ ಸಂಗ್ರಹದಲ್ಲಿ ಯಶಸ್ಸು ದೊರಕಬಹುದು. ವೀಕ್ಷಕರೇ, ಹಣಕಾಸು ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ನಿರ್ವಹಣಾ ಶಕ್ತಿ ಹಾಗೂ ಜಾಣ್ಮೆ ಮುಖ್ಯ. ಅನಿರೀಕ್ಷಿತ ಲಾಭದ ಸಾಧ್ಯತೆ ಇರುವ ದಿನವಿದು. ಆದರೆ ಹೂಡಿಕೆಯಲ್ಲಿ ಹೊಸ ಯೋಜನೆಗೆ ಕೈ ಹಾಕುವುದಕ್ಕೆ ಮುಂಚೆ ಪೂರ್ಣ ಪರಿಶೀಲನೆ ಅಗತ್ಯ. ಕುಟುಂಬ ವ್ಯಯ ಅಥವಾ ಉತ್ಸವದ ಖರ್ಚುಗಳು ಹೆಚ್ಚಾಗಬಹುದು, ಆದ್ದರಿಂದ ಮುಂಚಿತ ಯೋಜನೆ ಬೇಕು. ವಾಹನ ದುರಸ್ತಿಗೆ ಅಥವಾ ಮನೆಯ ಲಘು ರಿಪೇರಿಗಳಿಗೆ ಹಣ ಹೊರಹೋಗಬಹುದು. ಬ್ಯಾಂಕ್ ವ್ಯವಹಾರಗಳಲ್ಲಿ ಸರಿಯುವ ಸಮಸ್ಯೆಗಳ ಪರಿಹಾರವಾಗಬಹುದು. ಸಾಲದ ಹಿಂತೆಗೆದುಕೊಳ್ಳುವುದು ಅಥವಾ ನಿವೃತ್ತಿ ಹೂಡಿಕೆ ಕುರಿತು ಚಿಂತನೆ ಶುರು ಮಾಡುವುದು ಶ್ರೇಷ್ಠ. ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಇಂದು ದೇಹದ ತಾಪಮಾನ ಬದಲಾವಣೆ ಅಥವಾ ಖಿನ್ನತೆಗಳಿಂದಾಗಿ ಶಕ್ತಿ ಕುಂದಬಹುದು. ಹೆಚ್ಚು ಒತ್ತಡದ ಕೆಲಸಗಳಿಗೆ ತೊಡಗದೆ ಸಮತೋಲನದ ಆಹಾರ ಸೇವನೆ ಮತ್ತು ವಿಶ್ರಾಂತಿ ಅಗತ್ಯ. ಮಧುಮೇಹ, ರಕ್ತದೊತ್ತಡ ಇರುವವರು ಔಷಧ ಸೇವನೆಯ ನಿಯಮ ಪಾಲನೆ ಮಾಡಬೇಕು. ಪೌಷ್ಟಿಕ ಆಹಾರ ಸೇವಿಸಿ, ವಾತಾವರಣ ಬದಲಾವಣೆಗೆ ತಕ್ಕಂತೆ ಉಡುಪನ್ನು ಧರಿಸಿ. ಸೋಂಪು, ಜೀರಿಗೆ, ನೀರು ಸೇವನೆ ಉತ್ತಮ. ಯೋಗ, ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ. ಸಂಜೆಯ ಹೊತ್ತಿಗೆ ಶರೀರದ ಶಕ್ತಿಯು ಕುಗ್ಗಬಹುದು. ಹೆಚ್ಚಿನ ಕೆಲಸಗಳನ್ನು ಮುಂಜಾವಿನಲ್ಲಿ ಪೂರ್ಣಗೊಳಿಸಿ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಮನೆಯಲ್ಲಿರುವ ದೇವಿಯ ವಿಸರ್ಜನೆ, ಕುಟುಂಬ ಸಮಾಗಮ, ಪೂಜೆ ಹೀಗೆ ಧಾರ್ಮಿಕ ಚಟುವಟಿಕೆಗಳಿಂದ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಇದೆ. ಸಂಬಂಧಿತ ಹಿರಿಯರ ಆಜ್ಞೆ ಪಾಲನೆ, ಮಕ್ಕಳು ತೋರಿಸುವ ಪ್ರೀತಿ ಎಲ್ಲವೂ ನಿಮಗೆ ಆಧ್ಯಾತ್ಮತೆಯ ಅನುಭವವನ್ನು ನೀಡುತ್ತದೆ. ದಾಂಪತ್ಯದಲ್ಲಿ ಸೌಮ್ಯತೆ ಮುಖ್ಯ. ಸಂಗಾತಿಯೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳಿ. ಸಂಬಂಧಗಳಲ್ಲಿ ಜವಾಬ್ದಾರಿಯ ಬದ್ಧತೆಯನ್ನು ತೋರಿಸಿ. ಇಂದು ಸಂಬಂಧಿತ ಹಿರಿಯರ ಆರೋಗ್ಯದ ಬಗ್ಗೆ ತಾಳ್ಮೆಯಿಂದ ಕೇಳಿಕೊಳ್ಳಿ. ಬಾಂಧವ್ಯದಲ್ಲಿ ಹಳೆಯ ಅಸಮಾಧಾನಗಳ ನಿವಾರಣೆ ಯೋಗ್ಯ ದಿನ. ವೀಕ್ಷಕರೇ, ಆಧ್ಯಾತ್ಮದ ಶಕ್ತಿ ಮತ್ತು ಶಾಂತಿಯ ವಿಷಯದಲ್ಲಿ ಇವತ್ತಿನ ಜ್ಯೇಷ್ಠ ಗೌರಿ ವಿಸರ್ಜನೆಯ ಈ ಪವಿತ್ರ ದಿನ ದೇವಿಯ ಶಕ್ತಿಯ ಪ್ರಭಾವವನ್ನು ಮನಸ್ಸಿನಲ್ಲಿ ಅನುಭವಿಸಲು ಯೋಗ್ಯ ದಿನ. ಗೃಹದೊಳಗೆ ಅಥವಾ ಸಮುದಾಯದ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ದೇವಿಯ ಸ್ತೋತ್ರಗಳನ್ನು ಪಠಿಸಿ. ಈ ಮಂತ್ರವನ್ನು 54 ಬಾರಿ ಜಪಿಸಿರಿ. ಓಂ ಷೋಡಶ ಮಾತೃಕಾಭ್ಯೋ ನಮಃ. ವಿಸರ್ಜನೆಯ ಬಳಿಕ ಗೌರಿಯ ಅಂಗವಸ್ತ್ರವನ್ನು ಮರದ ಮೇಲಿಟ್ಟು ಹೂವಿನಿಂದ ಗೌರವಪೂರ್ವಕವಾಗಿ ನಮನ ಮಾಡಿರಿ. ನದಿಯಲ್ಲಿ ಅಥವಾ ಕೊಳದಲ್ಲಿ ಗಣೇಶನ ವಿಸರ್ಜನೆಯೊಂದಿಗೆ ವಕ್ರತುಂಡ ಮಹಾಕಾಯ ಮಂತ್ರದಿಂದ ಪೂಜೆ ಪೂರ್ಣಗೊಳಿಸಿರಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸಮತೋಲನ, ಶ್ರದ್ಧೆ ಮತ್ತು ಶಕ್ತಿಯ ಪ್ರತೀಕ. ಈ ದಿನದಲ್ಲಿ ಈ ಸಂಖ್ಯೆಯ ಬಳಕೆ ಪವಿತ್ರತೆ ಹಾಗೂ ಸಂತುಷ್ಟಿಯ ಸಂಕೇತವಾಗಿದೆ. ಅದೃಷ್ಟದ ಬಣ್ಣ ಬಿಳಿ.
ಬಿಳಿ ಬಣ್ಣ ನಿಮಗೆ ಶುದ್ಧತೆ, ಶಾಂತಿ ಮತ್ತು ಪವಿತ್ರತೆಯ ಅನುಭವ ತರುತ್ತದೆ. ಈ ಬಣ್ಣದ ಉಡುಪನ್ನು ಧರಿಸಿ ಅಥವಾ ದೇವಿ ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 8 ರಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷರವರೆಗೆ. ಈ ಸಮಯದಲ್ಲಿ ದೇವಿಯ ವಿಸರ್ಜನೆ ಪೂಜೆಗಳು ಶ್ರೇಷ್ಠ. ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ, ದಾನ, ಹವನ ಅಥವಾ ಜಪವು ಫಲಿತವಾಗಿ ಶಕ್ತಿಯ ಫಲ ನೀಡಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಜೀವನದಲ್ಲಿ ಸಂತೋಷ, ಚೇತನ ಮತ್ತು ಹರ್ಷಭರಿತ ಬೆಳವಣಿಗೆಗಳು ಸಂಭವಿಸಬಹುದು. ಜ್ಯೇಷ್ಠ ಗೌರಿ ಹಾಗೂ ಗಣೇಶ ವಿಸರ್ಜನೆ ದಿನದ ಶ್ರದ್ಧಾಪೂರ್ಣ ಶಕ್ತಿ ನಿಮ್ಮ ಆಂತರಿಕ ಸ್ಥಿರತೆ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಬುದ್ಧಿಯು ಪ್ರಬಲವಾಗಿ ಕೆಲಸ ಮಾಡಲಿದೆ, ಆದರೆ ಎಲ್ಲವೂ ಜವಾಬ್ದಾರಿಯಿಂದ ನಡೆಯಬೇಕು. ವೈವಿಧ್ಯಮಯ ವಿಚಾರಗಳಲ್ಲಿ ತೊಡಗಬೇಕಾದ ಅನಿವಾರ್ಯತೆ ಮೂಡಬಹುದು. ವ್ಯಾವಹಾರಿಕ ಸಮನ್ವಯ, ಪರಿಚಯಗಳ ದೀಪ್ತಿಮಂತ ಸಂಪರ್ಕ ಮತ್ತು ಮಾತಿನ ಜಾಣ್ಮೆ ಇಂದು ನಿಮ್ಮ ದೊಡ್ಡ ಶಕ್ತಿ. ಆದರೆ ಕೆಲವು ಸಂವೇದನಾಶೀಲ ವಿಷಯಗಳಲ್ಲಿ ನಿಮಗೆ ಸವಾಲುಗಳು ಇರಬಹುದು. ವೀಕ್ಷಕರೇ, ನಿಮ್ಮ ಉದ್ಯೋಗ, ವೃತ್ತಿ ವಿಚಾರಕ್ಕೆ ಬಂದರೆ ಈ ದಿನ ಆಫೀಸಿನಲ್ಲಿ ಒತ್ತಡ ಹೆಚ್ಚಾದರೂ ನೀವು ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಶಕ್ತಿ ಹೊಂದಿರುತ್ತೀರಿ. ನಿಮಗೆ ಹಾಸುಹೊಕ್ಕಾದ ಕೆಲಸಗಳನ್ನು ನಿರ್ವಹಿಸಬೇಕಾಗಬಹುದು. ಪ್ರಸ್ತುತ ಯೋಜನೆಗಳ ಬಗ್ಗೆ ಮೇಲಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡುವುದು ಉತ್ತಮ ಫಲಿತಂತೆ. ವಿವಾದಗಳಿರುವ ಪರಿಸರಗಳಲ್ಲಿ ಸುದೂರದ ದೃಷ್ಟಿಯಿಂದ ನಡೆದುಕೊಳ್ಳುವುದು ಅಗತ್ಯ. ಹೊಸ ಒಪ್ಪಂದಗಳು, ಪ್ರಸ್ತಾವನೆಗಳು ಅಥವಾ ಸಂದರ್ಶನಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ಶ್ರದ್ಧೆ ಹಾಗೂ ಸಮಯ ಪಾಲನೆಯ ಅಗತ್ಯವಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಕಾಯ್ದುಕೊಳ್ಳಿ. ಉದ್ಯಮಿಗಳಿಗೆ ಗ್ರಾಹಕರಿಗೆ ಹೊಸ ಕೊಡುಗೆಗಳ ಪರಿಚಯ, ಉತ್ಪನ್ನಗಳ ಮರುಪರಿಶೀಲನೆ ಅಥವಾ ಪಾರ್ಟ್ನರ್ಶಿಪ್ ವಿಚಾರಗಳ ಬಗ್ಗೆ ಯೋಚನೆ ಶುರು ಮಾಡಬಹುದು. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಈ ದಿನ ಸ್ವಲ್ಪ ಮುಜುಗರಗಳಿರುವ ಸಾಧ್ಯತೆ ಇದೆ. ಕೆಲವು ಹಣದ ಮೂಲಗಳು ವಿಳಂಬವಾಗಬಹುದು ಅಥವಾ ವ್ಯಯ ನಿರೀಕ್ಷೆಗೂ ಮೀರುವ ಸಾಧ್ಯತೆ ಇದೆ. ಆದರೆ ಬುದ್ಧಿಮತ್ತೆಯು ನಿಮ್ಮನ್ನು ತೊಂದರೆಗಳಿಂದ ಪಾರು ಮಾಡಬಹುದು. ಪೂರ್ವದಲ್ಲಿ ಮಾಡಿದ ಲಘು ಹೂಡಿಕೆಗಳಿಂದ ಕೊಂಚ ಲಾಭ ಕಾಣಬಹುದು. ಇದನ್ನು ಮಿತವಾಗಿ ಬಳಸಿ ಭವಿಷ್ಯದ ಉದ್ದೇಶಗಳಿಗೆ ಉಳಿಸಿ. ಉಡುಗೆ, ಸಂಚಾರ ಅಥವಾ ಕುಟುಂಬದ ಚಟುವಟಿಕೆಗಳಿಗೆ ಖರ್ಚು ಹೆಚ್ಚು ಆಗಬಹುದು. ಸಾಲ ಸಂಬಂಧಿತ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ. ಹಣದ ವ್ಯವಹಾರಗಳಲ್ಲಿ ದೂರದೃಷ್ಟಿ ಅವಶ್ಯ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳ ಸಾಧ್ಯತೆ ಇದೆ. ಮಿಗ್ರೇನ್, ಗ್ಯಾಸ್ಟ್ರಿಕ್ ಅಥವಾ ಸಿಂಹದ ತಲೆನೋವುಗಳು ತೊಂದರೆ ನೀಡಬಹುದು. ಆಹಾರದಲ್ಲಿ ಜಾಣ್ಮೆ ಇರಲಿ. ತುಂಬಾ ತಂಪಾದ ಅಥವಾ ಬಹಳ ಬಿಸಿ ಆಹಾರದಿಂದ ದೂರವಿರಿ. ಮಾಡುವ ಕಾರ್ಯಗಳ ನಡುವೆ ವಿಶ್ರಾಂತಿ ಪಡೆದುಕೊಳ್ಳಿ. ದೇಹದ ಮೇಲೆ ಒತ್ತಡ ಹೆಚ್ಚಿಸುವ ಕೆಲಸಗಳು ಹಿಂತಿರುಗಿಸಬಹುದು. ಧ್ಯಾನ ಅಥವಾ ಸಾಂದ್ರ ಮನಃಶಾಂತಿಯ ಅಭ್ಯಾಸ ನಿಮಗೆ ಶಕ್ತಿ ನೀಡುತ್ತದೆ. ಸಂಜೆ ಅಥವಾ ರಾತ್ರಿ ಹೊತ್ತು ಬಿಸಿಲಿಗೆ ಹೊರಗಾಗದಿರುವುದು ಉತ್ತಮ. ವಿಸರ್ಜನೆ ಸಂದರ್ಭದಲ್ಲಿ ನದಿಯಲ್ಲಿ ಸ್ನಾನ ಮಾಡುವವರು ಮುನ್ನೆಚ್ಚರಿಕೆ ವಹಿಸಬೇಕು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶುಭ ಶಕುನಗಳು ಪ್ರಬಲವಾಗಿರುವ ದಿನವಿದು. ವಿಶೇಷವಾಗಿ ಗೃಹಲಕ್ಷ್ಮಿಗಳಾದ ಮಹಿಳೆಯರು ಇಂದು ಧಾರ್ಮಿಕತೆಯ ಮೂಲಕ ಕುಟುಂಬಕ್ಕೆ ಸೌಹಾರ್ದತೆ ತರುತ್ತಾರೆ. ಗೌರಿ ಗಣೇಶ ವಿಸರ್ಜನೆಯ ಈ ದಿನ ದಂಪತಿಯ ಮಧುರ ಸಂವಾದಕ್ಕೆ ಕಾರಣವಾಗಬಹುದು. ಮಕ್ಕಳೊಂದಿಗೆ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಅವರು ನಿಮಗೆ ಹೊಸ ಶಕ್ತಿ ನೀಡುತ್ತಾರೆ. ಹಿರಿಯರ ಸಲಹೆ, ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಅವರ ಅನುಭವದ ಬೆಳಕು ನಿಮಗೆ ಮಾರ್ಗದರ್ಶನವಾಗಬಹುದು. ಸ್ನೇಹಿತರು, ಬಂಧುಗಳ ಭೇಟಿಯಾಗುವ ಅವಕಾಶ ಇರುತ್ತದೆ. ಕುಟುಂಬ ಸಭೆ ಅಥವಾ ಸಮೂಹ ಭೋಜನದ ಮೂಲಕ ಆಪ್ತತೆ ಹೆಚ್ಚುವುದು. ವೀಕ್ಷಕರೇ, ಇಂದು ನಿಮ್ಮ ಆಧ್ಯಾತ್ಮದ ವಿಚಾರಕ್ಕೆ ಬಂದರೆ ಜ್ಯೇಷ್ಠ ಗೌರಿ ಹಾಗೂ ಗಣೇಶ ವಿಸರ್ಜನೆ ದಿನದಲ್ಲಿ ಆಧ್ಯಾತ್ಮಕ್ಕೆ ಪ್ರಮುಖ ಸ್ಥಾನವಿದೆ. ನೀವು ಮನೆಯಲ್ಲೇ ಹಸಿವಿರುವವರಿಗೆ ಅನ್ನದಾನ ಮಾಡಿದರೆ ಅತಿ ಪುಣ್ಯ ಫಲ ಲಭ್ಯ. ಇಂದು ಗಣೇಶ ಸ್ತೋತ್ರ, ಶ್ರೀ ಸೂಕ್ತ ಅಥವಾ ಲಲಿತಾ ಸಹಸ್ರನಾಮ ಪಠಣ ಉತ್ತಮ. ಓಂ ಗೌರಿಯೇ ನಮಃ, ಓಂ ಗಣಪತಿಯೇ ನಮಃ ಎಂಬ ಮಂತ್ರಗಳನ್ನು 54 ಅಥವಾ 108 ಬಾರಿ ಜಪಿಸುವುದು ಶುಭ. ವಿಸರ್ಜನೆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ನಿರ್ಣಯ, ಸಂಕಲ್ಪಗಳನ್ನು ಶುದ್ಧ ಮನೆ ಹಾಗೂ ಶ್ರದ್ಧೆಯಿಂದ ಮಾಡಬೇಕು. ದಾನ ಧರ್ಮ, ಸಾಂಪ್ರದಾಯಿಕ ಆಚರಣೆಗಳು ನಿಮ್ಮ ಮನಸ್ಸಿನಲ್ಲಿ ಶಕ್ತಿ ತುಂಬುತ್ತವೆ. ತಾಯಿ ಗೌರಿಯ ಕೃಪೆಯಿಂದ ಗೃಹದಲ್ಲಿ ಸಂತಾನ ಸೌಭಾಗ್ಯ, ಶಾಂತಿ, ಒಗ್ಗಟ್ಟು ಹೆಚ್ಚಾಗುವುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಚುರುಕಾದ ಸಂವಹನ ಮತ್ತು ಬದಲಾಗುವ ಶಕ್ತಿಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನೀವು ಬುದ್ಧಿ ಹಾಗೂ ತಂತ್ರಜ್ಞಾನದಿಂದ ಸಮಸ್ಯೆಗಳಿಗೆ ಪರಿಹಾರ ಕಾಣಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮಗೆ ಚೈತನ್ಯ, ನವಶಕ್ತಿ ಹಾಗೂ ಹರ್ಷವನ್ನು ನೀಡುತ್ತದೆ. ಇಂದು ಈ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹಸಿರು ಹೂವಿನೊಂದಿಗೆ ಪೂಜೆ ಮಾಡುವುದರಿಂದ ಶಕ್ತಿ ಹೆಚ್ಚಾಗುತ್ತದೆ.
ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಸಂಜೆ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ದೇವತಾ ಪೂಜೆ, ಗಣಪತಿ ವಿಸರ್ಜನೆ, ಶಾಂತಿಯ ಹೋಮ ಅಥವಾ ವಿಶೇಷ ನಿರ್ಧಾರಗಳು ಉತ್ತಮ ಫಲ ನೀಡಬಹುದು. ಧ್ಯಾನ, ಜಪ, ತಪ ಇತ್ಯಾದಿಗೂ ಈ ಸಮಯ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಆತ್ಮಸ್ಥೈರ್ಯ, ಭಾವನಾತ್ಮಕ ಸಮತೋಲನ ಹಾಗೂ ಕುಟುಂಬ ಪರತೆಯು ನಿಮ್ಮ ದಿನವನ್ನು ಹಗುರಗೊಳಿಸುತ್ತವೆ. ಗೌರಿ ಗಣೇಶ ವಿಸರ್ಜನೆಯ ಈ ಶುಭ ದಿನ ದೇವರ ಅನುಗ್ರಹದಿಂದ ಮನಸ್ಸು ದೈವಿಕ ಚಿಂತನೆಯಲ್ಲಿ ತೊಡಗುತ್ತದೆ. ಪೂಜಾ ಕಾರ್ಯ, ಕುಟುಂಬದೊಂದಿಗೆ ಸಮಯ ಕಳೆಯುವ ಇಚ್ಛೆ ಮತ್ತು ಭವಿಷ್ಯದ ಬಗ್ಗೆ ಆಳವಾದ ಚಿಂತನೆ ಇವತ್ತಿನ ದಿನದ ಲಕ್ಷಣಗಳು. ಮಾಡುವ ಮಾತು, ತೋರಿಸುವ ಅಭಿವ್ಯಕ್ತಿ ಈ ದಿನ ಹೆಚ್ಚು ಪರಿಣಾಮಕಾರಿಯಾಗಿರುವುದರಿಂದ ನಿಮ್ಮ ನಿಜವಾದ ಭಾವನೆಗಳನ್ನು ಶಾಂತವಾಗಿ ವ್ಯಕ್ತಪಡಿಸಿ. ಗೃಹಿಣಿಯರು ಮನೆಯ ಒಳತೋಟ, ಅಡುಗೆ ಮತ್ತು ಆಚರಣೆಗಳಲ್ಲಿ ವಿಶೇಷ ಉತ್ಸಾಹ ತೋರಬಹುದು. ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ನಿಮ್ಮ ಕಾರ್ಮಿಕ ಬುದ್ಧಿಮತ್ತೆ ಹಾಗೂ ಭಾವನೆಗಳ ಸಂಯೋಜನೆಯಿಂದ ಈ ದಿನದ ಕೆಲಸ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಜ್ಞಾನಪ್ರಧಾನ, ಕಲಾತ್ಮಕ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರು ತಮ್ಮ ಕೌಶಲ್ಯವನ್ನು ತೋರಿಸಬಹುದಾದ ಅವಕಾಶಗಳನ್ನು ಪಡೆಯಬಹುದು. ಉದ್ಯೋಗದಲ್ಲಿ ಯಾವುದೇ ಹೊಸ ಯೋಜನೆಯ ಪ್ರಾರಂಭ ಅಥವಾ ತಂಡದೊಂದಿಗೆ ಚರ್ಚೆಗಳಿದ್ದರೆ ಇಂದು ನಿಶ್ಚಿತ ಫಲಕಾರಿಯಾಗುತ್ತವೆ. ಕೆಲವರಿಗೆ ಹಳೆಯ ಕೆಲಸದ ಸಫಲ ಸಮಾಪ್ತಿ ಅಥವಾ ಹೊಸ ಹೊಣೆಗಾರಿಕೆಗೆ ನೇಮಕವಾಗುವ ಸಾಧ್ಯತೆ ಇದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಸಂವಾದ ಹಾಗೂ ನೆಟ್ವರ್ಕಿಂಗ್ ಮೂಲಕ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ಕುಟುಂಬದವರ ಸಲಹೆಗಳನ್ನು ಲೆಕ್ಕ ಹಾಕಿ. ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಮಗೆ ಸ್ಥಿತಿಗತಿಯ ಅರಿವಿದೆ, ಆದರೆ ಕೆಲವೊಂದು ಖರ್ಚುಗಳು ನಿರೀಕ್ಷೆಗಿಂತ ಹೆಚ್ಚಾಗಬಹುದು. ವಿಶೇಷವಾಗಿ ಪೂಜಾ ಕಾರ್ಯ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮನೆಯ ಆಭರಣಗಳಿಗೆ ಖರ್ಚು ಸಾಧ್ಯತೆ ಇದೆ. ಹಳೆಯ ಸಾಲವನ್ನು ತೀರಿಸುವ ಯೋಗವಿದೆ. ದೀರ್ಘಕಾಲದ ಹೂಡಿಕೆಗಳ ಲಾಭ ಇಂದು ಸಿಕ್ಕಬಹುದು, ಆದರೆ ಸಣ್ಣ ಮಟ್ಟದ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಒತ್ತಡದ ನಿರ್ವಹಣೆಯೊಂದಿಗೆ ಖರ್ಚನ್ನು ನಿಯಂತ್ರಿಸಿ. ನಿಧಾನವಾಗಿ ಬಂಡವಾಳವನ್ನು ವಿಭಜಿಸಿ. ಮನೆಯ ಹಿರಿಯರ ಸಲಹೆಯಿಂದ ಆರ್ಥಿಕ ನಿರ್ಣಯಗಳಾದರೆ ಇವು ಹೆಚ್ಚು ಲಾಭದಾಯಕವಾಗುತ್ತವೆ. ಆರೋಗ್ಯದ ವಿಷಯಕ್ಕೆ ಬಂದರೆ, ಇವತ್ತು ದೈಹಿಕವಾಗಿಯೂ ಮಾನಸಿಕವಾಗಿಯೂ ತೊಡಗಿಸಿಕೊಂಡಿರುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ನೀರಸತೆ, ತಲೆನೋವು ಅಥವಾ ನೆಗಡಿ ತರಹದ ರೋಗಗಳು ಕಾಡಬಹುದು. ವಿಶೇಷವಾಗಿ ಮಹಿಳೆಯರು ಹಾರ್ಮೋನಲ್ ಸಮಸ್ಯೆಗಳ ಕುರಿತು ಎಚ್ಚರಿಕೆ ವಹಿಸಬೇಕು. ಆಯುರ್ವೇದ, ಮನೆಮದ್ದುಗಳು ಹಾಗೂ ಯೋಗದ ಅಭ್ಯಾಸದಿಂದ ಇಂದಿನ ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸಬಹುದಾಗಿದೆ. ಪ್ರಾತಃ ಕಾಲದ ಸ್ನಾನದಲ್ಲಿ ಉಷ್ಣ ನೀರಿನ ಬಳಕೆ, ತುಳಸಿ ಅಥವಾ ನಿಂಬೆ ಬೆಲ್ಲ ತೂಕಡಿಸುವಂತಹ ಸೌಮ್ಯ ಆರೋಗ್ಯ ಕ್ರಮಗಳು ಉಪಯುಕ್ತ. ಬಿಸಿಲಿನಲ್ಲಿ ಹೆಚ್ಚು ಕಾಲ ಕಳೆಯುವುದು ಅಥವಾ ಭಿನ್ನ ಆಹಾರ ಪದ್ಧತಿಯ ಪ್ರಯೋಗ ತಪ್ಪಿಸಬೇಕು. ಕುಟುಂಬ ಮತ್ತು ಸಂಬಂಧದ ವಿಷಯಕ್ಕೆ ಬಂದರೆ, ಈ ದಿನ ನಿಮ್ಮ ಕುಟುಂಬದಲ್ಲಿ ಆಧ್ಯಾತ್ಮಿಕತೆ, ಆಚರಣೆ ಮತ್ತು ಭಾವನಾತ್ಮಕ ಒಡನಾಟ ಹೆಚ್ಚಿರುತ್ತದೆ. ಗೌರಿಯ ವಿಸರ್ಜನೆಯ ಉತ್ಸವವು ಕುಟುಂಬ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಬಹುದು. ಪತಿ ಪತ್ನಿಯ ನಡುವೆ ಆತ್ಮೀಯ ಸಂವಾದದ ಯೋಗವಿದೆ. ಮಕ್ಕಳಿಗೆ ತಾತ ಅಜ್ಜಿಯ ಕಥೆಗಳು, ಪೂಜಾ ಆಚರಣೆಗಳು ನೆನಪಿನ ಕ್ಷಣಗಳನ್ನು ನೀಡಬಲ್ಲದು. ಕೆಲವರಿಗೆ ಕುಟುಂಬ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳು ಆಗುವ ಸಾಧ್ಯತೆಗಳಿವೆ. ಇಂದು ಮಾತಿನ ಮೂಲಕ ಯಾವುದನ್ನಾದರೂ ತಿದ್ದುಪಡಿ ಮಾಡುವ ಆಸೆ ಇದ್ರೆ ಶಾಂತ ಹಾಗೂ ಗೌರವಪೂರ್ಣ ಬಗೆಯಲ್ಲಿ ವ್ಯಕ್ತಪಡಿಸುವುದು ಉತ್ತಮ. ಆಕ್ರೋಶ ಅಥವಾ ತೀವ್ರ ಪ್ರತಿಕ್ರಿಯೆ ತಪ್ಪಿಸಲು ಯತ್ನಿಸಿ. ಆಧ್ಯಾತ್ಮ ಮತ್ತು ಶುಭ ಕರ್ಮದ ವಿವರಗಳು. ಈ ಮಂಗಳವಾರ ಗೌರಿ ಹಾಗೂ ಗಣೇಶನ ವಿಸರ್ಜನೆ ದಿನವಾದ್ದರಿಂದ ದೇವತಾ ಪೂಜೆಗೆ ಹೆಚ್ಚು ಮಹತ್ವವಿದೆ. ಮನೆ ದೇವಿಯ ಪೂಜೆ, ಮಹಾಗಣಪತಿ ಹೋಮ ಮತ್ತು ಸಾಮೂಹಿಕ ವಿಸರ್ಜನೆಗಳಲ್ಲಿ ಪಾಲ್ಗೊಳ್ಳುವುದು ಆತ್ಮಶುದ್ಧಿಗೆ ಕಾರಣವಾಗುತ್ತದೆ. ಓಂ ಗಂ ಗಣಪತಯೇ ನಮಃ ಎಂಬ ಗಣಪತಿ ಮಂತ್ರವನ್ನು 53 ಅಥವಾ 108 ಬಾರಿ ಜಪಿಸುವುದು ನಿಮಗೆ ಆತ್ಮಶಕ್ತಿಯ ಉನ್ನತಿ ತರಲಿದೆ. ಗಣಪತಿಯ ಮುಂದೆ ಕರ್ಪೂರ ಅರ್ಪಿಸಿ ಹಣ್ಣಿನ ನೈವೇದ್ಯವನ್ನು ಸಮರ್ಪಿಸಿ. ಶ್ರೀ ಗಣೇಶನಿಗೆ ದುರ್ವ, ಕದಲಿಕಾಯಿ ಹಾಗೂ ತುರಿ ಹಣ್ಣುಗಳ ನೈವೇದ್ಯ ಹಾಗೂ ಪಹಾಡು ಅಲಂಕಾರ ಮಾಡುವುದರಿಂದ ವಿಶೇಷ ಫಲಪ್ರಾಪ್ತಿ. ಅದೃಷ್ಟದ ಸಂಖ್ಯೆ 2. ಈ ದಿನದ 3 ಮುಖ ತತ್ವಗಳು ಸಹಾನುಭೂತಿ, ಸಂಗಾತಿತ್ವ ಮತ್ತು ಶಾಂತಿ ಇವೆಲ್ಲವನ್ನು ಪ್ರತಿನಿಧಿಸುವುದು 2 ಎಂಬ ಸಂಖ್ಯೆ. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಬದಲಾಗುತ್ತಿರುವ ಪರಿಸ್ಥಿತಿಗೆ ಹೊಂದಿಕೊಳ್ಳಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣದ ಉಡುಗೆ ಅಥವಾ ಮಲತಾಯಿ, ತೆಳ್ಳನೆಯ ಬಿಳಿ ಪುಷ್ಪಗಳಿಂದ ದೈವ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಶ್ರೇಷ್ಠ. ಈ ಬಣ್ಣ ನಿಮಗೆ ತಂಪು, ಶುದ್ಧತೆ ಮತ್ತು ಶುದ್ಧ ಮನಸ್ಸನ್ನು ತರಬಹುದು. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ಪೂಜಾ ಕಾರ್ಯ, ಬಂಧುಗಳ ಭೇಟಿ ಅಥವಾ ದೈವ ಚಿಂತನೆಗಳಲ್ಲಿ ತೊಡಗುವುದು ಉತ್ತಮ ಫಲ ನೀಡುತ್ತದೆ.
ನಿಮ್ಮ ಮನಸ್ಸು ಈ ವೇಳೆ ಶುದ್ಧವಾಗಿರುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸದಿಂದ, ಉತ್ಸಾಹದಿಂದ ಹಾಗೂ ಧೈರ್ಯದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ಜ್ಯೇಷ್ಠ ಗೌರಿ ಮತ್ತು ಗಣೇಶ ವಿಸರ್ಜನೆಯ ನಾದದಿಂದ ಮನಸ್ಸಿನಲ್ಲಿ ಒಂದು ಆಧ್ಯಾತ್ಮಿಕ ಶುದ್ಧತೆ ಹಾಗೂ ಶಾಂತಿ ತಾಳುವ ಯೋಗವಿದೆ. ಇಂದು ನಿಮ್ಮ ಗುರಿಗಳನ್ನು ಸಾಧಿಸಲು ಆಂತರಿಕ ಶಕ್ತಿ ಹೆಚ್ಚಾಗಿದ್ದು, ಶ್ರದ್ಧೆಯೊಂದಿಗೆ ನಡೆದುಕೊಂಡರೆ ಯಶಸ್ಸು ನಿಶ್ಚಿತ. ಈ ದಿನ ತೀರ್ಮಾನಗಳಲ್ಲಿ ಗಂಭೀರತೆ, ನಾಯಕತ್ವ ಗುಣಗಳು ಹಾಗೂ ವ್ಯಕ್ತಿತ್ವದ ಪ್ರಭಾವವು ಬೇರೆಯವರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ತೀರ್ಮಾನಗಳನ್ನು ಹೊರಗಿನಿಂದ ಒತ್ತಡದ ಮೇರೆಗೆ ತೆಗೆದುಕೊಳ್ಳಬೇಕಾದೀತು. ಆದರೆ ನಿಮ್ಮ ಆತ್ಮಸತ್ಯವನ್ನು ಮರೆತು ನಡೆಯಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿಯ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ನಿಮ್ಮ ನೇತೃತ್ವದ ಶಕ್ತಿ ಹಾಗೂ ನಿರ್ಧಾರ ಸಾಮರ್ಥ್ಯ ಬಹುಮಟ್ಟಿಗೆ ಒಪ್ಪಿಗೆಯಾಗಲಿದೆ. ಕೆಲವರೆಡೆ ಸಹೋದ್ಯೋಗಿಗಳೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ನೀವು ತೋರಿಸುವ ತಾಳ್ಮೆಯು ಇದನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಮಹತ್ವದ ಸಭೆಗಳು, ಪ್ರಸ್ತಾವನೆಗಳು ಅಥವಾ ತಾಂತ್ರಿಕ ಪ್ರಗತಿ ಸಂಬಂಧಿಸಿದ ವಿಷಯಗಳಲ್ಲಿ ನಿಮಗೆ ಮುಖ್ಯ ಭೂಮಿಕೆ ಬಾಧ್ಯವಾಗಲಿದೆ. ಅಧಿಕಾರಿಗಳಿಂದ ಒತ್ತಡ ಬಂದರೂ ನಿಮ್ಮ ನೈಜ ಸಾಮರ್ಥ್ಯದಿಂದ ಅದನ್ನು ಸಮರ್ಥವಾಗಿ ನಿಭಾಯಿಸಬಹುದು. ವೃತ್ತಿ ಬದಲಾವಣೆ ಯೋಚನೆ ಇರುವವರಿಗೆ ಇಂದು ಕೆಲವೊಂದು ಆಸಕ್ತಿದಾಯಕ ಸುದ್ದಿ ಬರಬಹುದು. ಉದ್ಯಮಿಗಳಿಗಿಂತ ಮಿತ್ರರೊಂದಿಗೆ ಸಂಭಾಷಣೆಯಲ್ಲಿ ಹೊಸ ಐಡಿಯಾಗಳ ಉಗಮ ಸಂಭವಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ಪರಿಸ್ಥಿತಿಗೆ ಬಂದರೆ, ಇಂದಿನ ದಿನದಲ್ಲಿ ಹಣಕಾಸು ವ್ಯವಹಾರಗಳು ಸದೃಢ ಮನೋಭಾವದಿಂದ ಹಾಗೂ ಜಾಣತೆಯ ನಿರ್ಧಾರದಿಂದ ನಡೆಸಬೇಕು. ಹೊಸ ಹೂಡಿಕೆ ಕುರಿತು ಯೋಚನೆಯಂತೆಯೇ ಇರಿ, ಆದರೆ ನಿರ್ಧಾರಕ್ಕಾಗಿ ಇನ್ನಷ್ಟು ವಿಶ್ಲೇಷಣೆ ಅವಶ್ಯ. ಹಳೆಯ ಸಾಲಗಳ ವಿಚಾರದಲ್ಲಿ ಚರ್ಚೆಗಳು ನಡೆಯಬಹುದು. ಸಾಲ ಕೊಟ್ಟಿದ್ದರೆ ಕೆಲವೊಂದು ಮೊತ್ತ ವಾಪಸು ದೊರೆಯುವ ಸಾಧ್ಯತೆ ಇದೆ. ಇತ್ತೀಚೆಗೆ ಮಾಡಿದ ಕೆಲ ಹೂಡಿಕೆಗಳು ಲಾಭ ತರುತ್ತವೆ. ಕುಟುಂಬದ ಖರ್ಚುಗಳಲ್ಲಿ ಸ್ವಲ್ಪ ಹೆಚ್ಚಳವಿರಬಹುದು, ವಿಶೇಷವಾಗಿ ದೇವಪೂಜೆ, ಗೌರಿ ಗಣೇಶ ಹಬ್ಬದ ವ್ಯಯ ಇತ್ಯಾದಿ. ಆದ್ದರಿಂದ ಹಣವನ್ನು ಶಿಸ್ತಿನಿಂದ ನಿರ್ವಹಿಸಿ. ಇದೀಗ ವೀಕ್ಷಕರೇ, ನಿಮ್ಮ ಆರೋಗ್ಯದ ಕುರಿತು ಮಾತಾಡೋಣ. ಇಂದು ನಿಮಗೆ ಮಾನಸಿಕ ಶಾಂತಿಯ ಅಗತ್ಯ ಹೆಚ್ಚು ಕೆಲಸದ ಒತ್ತಡದಿಂದ ಮುದ್ರೆಗಳ ನೋವು, ಕುತ್ತಿಗೆ ಅಥವಾ ಕಣ್ಣುಗಳ ಒತ್ತಡ ಕಾಣಿಸಬಹುದು. ಆ ಕಾರಣಕ್ಕಾಗಿ ನಿಯಮಿತ ವಿರಾಮ, ಸಣ್ಣ ವ್ಯಾಯಾಮಗಳು ಮತ್ತು ನೀರಿನ ಸೇವನೆ ಅಗತ್ಯ. ಮಧ್ಯಾಹ್ನದ ಸಮಯದಲ್ಲಿ ನಿರ್ಜೀವತೆ ಅಥವಾ ತೀವ್ರವಾದ ಬಡಬಡಿಕೆಯ ಅನುಭವವಾಗಬಹುದು. ತಾಜಾ ಹಣ್ಣುಗಳು, ನಿಂಬು ಜ್ಯೂಸ್ ಅಥವಾ ಹಸಿರು ಪಚನೀಯ ಆಹಾರ ಸೇವನೆ ಆರೋಗ್ಯದ ಶಕ್ತಿಯನ್ನು ಪುನಃ ಸ್ಥಾಪಿಸುತ್ತದೆ. ಇಂದು ಪೌರ್ಣಮಿಯ ನಂತರದ ಹಬ್ಬದ ವಾತಾವರಣ, ಗೃಹದ ತಾಯಂದಿರು, ಕೀರ್ತನೆಗಳು ಮನಸ್ಸಿಗೆ ಶುದ್ಧತೆಯ ಸ್ಪರ್ಶ ನೀಡುತ್ತವೆ. ಧ್ಯಾನ, ಪ್ರಾಣಾಯಾಮ ಹಾಗೂ ಶಕ್ತಿಯ ಮಂತ್ರಗಳನ್ನು ಜಪಿಸುವುದರಿಂದ ಆರೋಗ್ಯದ ಪುನಶ್ಚೇತನ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಮನೆಯ ಆವರಣದಲ್ಲಿ ಧಾರ್ಮಿಕ ಮತ್ತು ಹಬ್ಬದ ವಾತಾವರಣ ವಿಸ್ತರಿಸುತ್ತದೆ. ಗೌರಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಬಾಂಧವ್ಯ ಬಲಿಷ್ಠವಾಗುತ್ತದೆ. ಪತ್ನಿ ಪತಿಯೊಂದಿಗೆ ಜವಾಬ್ದಾರಿಗಳ ಹಂಚಿಕೆ, ಮಕ್ಕಳ ಶಿಕ್ಷಣ ಅಥವಾ ಮನೆ ಸಂಚಲನದ ಬಗ್ಗೆ ಸಂವಾದ ನಡೆಯಬಹುದು. ಇವು ಶಾಂತ ಮನೋಭಾವದಿಂದ ಮತ್ತು ಸಮಾಲೋಚನೆಯಿಂದ ಮುನ್ನಡೆಯಲಿ. ಹಿರಿಯರ ಮಾತಿಗೆ ಗೌರವ ನೀಡಿ. ಮಕ್ಕಳಿಗೆ ವಿಶೇಷ ಸಮಯ ನೀಡಿ. ಅವರು ನಿಮ್ಮ ಪ್ರೀತಿ ಮತ್ತು ಗಮನವನ್ನು ಅವಶ್ಯಕತೆಗಿಂತ ಹೆಚ್ಚು ನಿರೀಕ್ಷಿಸುತ್ತಾರೆ. ವೀಕ್ಷಕರೇ, ಇಂದು ಜ್ಯೇಷ್ಠ ಗೌರಿ ಮತ್ತು ಗಣೇಶ ವಿಸರ್ಜನೆಯ ದಿನ. ಆಧ್ಯಾತ್ಮಿಕತೆ ಇಂದಿನ ಅಸ್ತ್ರವಾಗಲಿ. ಗಣೇಶನಿಗೆ ಹೂವಿನ ಅರ್ಚನೆ, ನೈವೇದ್ಯ ಮತ್ತು ಮಂತ್ರ ಪಠಣ ಇವನ್ನು ಅತ್ಯಂತ ಭಕ್ತಿಯಿಂದ ಮಾಡಿರಿ. ನೀವು ಈ ಮಂತ್ರವನ್ನು 21 ಬಾರಿ ಜಪಿಸಬಹುದು. ಓಂ ಗಂ ಗಣಪತಯೇ ನಮಃ. ಜಲ ವಿಸರ್ಜನೆಯ ವೇಳೆ ಪರಿಸರದ ಕುರಿತ ಜಾಗೃತಿ ಇರಲಿ. ಪರಿಸರ ಸ್ನೇಹಿ ವಿಸರ್ಜನೆ ನಿಮ್ಮ ಕರ್ತವ್ಯದ ಭಾಗ. ಗೌರಿ ಮತ್ತು ಗಣಪತಿಗೆ ನಮನಗಳೊಂದಿಗೆ ಮನಸ್ಸಿನಲ್ಲಿ ಭಯ, ದುಃಖ, ಆಕ್ರೋಶವನ್ನು ವಿಸರ್ಜಿಸಿ ಹೊಸ ಉತ್ಸಾಹವನ್ನು ಆಹ್ವಾನಿಸಿ. ಅದೃಷ್ಟದ ಸಂಖ್ಯೆ 1. ಇಂದು ಹೊಸ ಆರಂಭ, ನಾಯಕತ್ವ, ಪ್ರಗತಿಗೆ ಈ ಸಂಖ್ಯೆ ಚಿಹ್ನೆಯಾಗಿದೆ. ಹೊಸ ಕಾರ್ಯಗಳಲ್ಲಿ ನಿಮ್ಮ ಮೊದಲ ಹೆಜ್ಜೆ ಯಶಸ್ವಿಯಾಗುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಈ ಬಣ್ಣವು ಸಿಂಹರಾಶಿಗೆ ಪ್ರಖರತೆ, ಉತ್ಸಾಹ, ಆತ್ಮವಿಶ್ವಾಸ ತರುತ್ತದೆ. ಇಂದು ಈ ಬಣ್ಣದ ಉಡುಗೆ ಅಥವಾ ಕುಶನಗಳು ನಿಮ್ಮ ಶಕ್ತಿಯ ಹರಿವನ್ನು ಹೆಚ್ಚಿಸಬಹುದು. ಶುಭ ಸಮಯ ಮಧ್ಯಾಹ್ನ 12:15 ರಿಂದ 1:45 ಈ ಸಮಯದಲ್ಲಿ ದೇವಪೂಜೆ, ಉಪಹಾರ, ಕುಟುಂಬ ಚರ್ಚೆಗಳು ಅಥವಾ ಯಾವುದೇ ಶುಭ ಕಾರ್ಯಗಳ ಆರಂಭದ ಯೋಗವಿದೆ. ಇನ್ನು ಈ ಕಾಲವು ಶ್ರದ್ಧಾ ಹಾಗೂ ಶಕ್ತಿ ತುಂಬಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರಿಗೆ ವಿಶ್ಲೇಷಣಾ ಶಕ್ತಿ, ಸಮಂಜಸ ನಡವಳಿ ಮತ್ತು ತರ್ಕಬದ್ಧ ಚಿಂತನೆ ಪ್ರಬಲವಾಗಿರುವ ದಿನವಾಗಿದೆ.
ಜ್ಯೇಷ್ಠ ಗೌರಿ ಮತ್ತು ಗಣೇಶ ವಿಸರ್ಜನೆಯ ಪವಿತ್ರ ದಿನವಾದ್ದರಿಂದ ಮನಸ್ಸು ಆಧ್ಯಾತ್ಮದತ್ತ ಆಕರ್ಷಿತವಾಗಬಹುದು. ಈ ದಿವಸ ನಿಮಗೆ ದೈವಾನುಗ್ರಹದೊಂದಿಗೆ ಕಾರ್ಯಪೂರ್ಣತೆ, ಮನಸ್ಸಿನ ಶುದ್ಧತೆ, ಕುಟುಂಬದಲ್ಲಿ ನೆಮ್ಮದಿ ತರಲಿರುವ ಯೋಗವಿದೆ. ವಿಷಯಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿ ಚಿಕ್ಕ ವಿವರಗಳಲ್ಲಿಯೂ ದೋಷ ಹುಡುಕುವ ನಿಮ್ಮ ಗುಣ ಇಂದು ಹೆಚ್ಚಿನ ಲಾಭದಾಯಕ ತೀರ್ಮಾನಗಳತ್ತ ಒಯ್ಯಬಹುದು. ಸ್ತ್ರೀಯರ ಆಶೀರ್ವಾದ, ಹಿರಿಯರ ಮಾರ್ಗದರ್ಶನ ಹಾಗೂ ದೇವಚಿಂತನೆ ಮುಖ್ಯ. ವೀಕ್ಷಕರೇ, ನಿಮ್ಮ ಉದ್ಯೋಗ ವೃತ್ತಿಯಲ್ಲಿ ಇಂದು ಏನೇನಾಗಿದೆ ಅಂದರೆ, ಉದ್ಯೋಗದಲ್ಲಿನ ಫಲಿತಾಂಶಗಳು ನಿಮಗೆ ನಿರೀಕ್ಷಿತ ಅನುಗ್ರಹವನ್ನು ತರುವ ಸಾಧ್ಯತೆ ಇದೆ. ಪ್ರಾಮಾಣಿಕತೆ, ಶ್ರಮ ಮತ್ತು ಸಮಯ ಪಾಲನೆಯು ಇಂದು ಹೆಚ್ಚು ಹೊಗಳಿಕೆ ಪಡೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಮಾಲೋಚನೆ, ಹೊಸ ಯೋಜನೆಗಳ ಮೇಲ್ವಿಚಾರಣೆಗೆ ನಿಮ್ಮ ಶಿಸ್ತಿನ ನಡವಳಿಕೆ ಬೆಲೆ ಬಾಳಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ಸಫಲ ಸಂವಾದ, ಕಿರಿಯರಿಗೆ ಮಾರ್ಗದರ್ಶನ ಮಾಡುವ ಯೋಗವಿದೆ. ನಿಮ್ಮ ಯೋಜನಾ ನಿರ್ವಹಣಾ ಸಾಮರ್ಥ್ಯ ಮೆರೆದೀತು. ಸರ್ಕಾರಿ ಅಥವಾ ಶಿಕ್ಷಣ ಸಂಬಂಧಿತ ಉದ್ಯೋಗದಲ್ಲಿರುವವರಿಗೆ ಗುರುತು ಬರುವ ಸಾಧನೆ ಸಾಧ್ಯ. ಉದ್ಯಮದವರಿಗೆ ಖಾತರಿಯ ಲಾಭವಿದೆ. ಆದರೆ ನವೀಕರಣ, ತಂತ್ರಜ್ಞಾನ ಅನ್ವಯದ ಬದಲಾವಣೆಗಳತ್ತ ಗಮನ ಹರಿಸುವುದು ಉತ್ತಮ. ಖರೀದಿ ಮಾರಾಟದ ಒಪ್ಪಂದಗಳಿಗೆ ಲಾಯಕರ ಸಲಹೆ ಪಡೆದುಕೊಳ್ಳುವುದು ಲಾಭದಾಯಕ. ವೀಕ್ಷಕರೇ, ನಿಮ್ಮ ಹಣಕಾಸು ಸ್ಥಿತಿ ಎಂದರೆ ಇವತ್ತು. ಹಣಕಾಸಿನಲ್ಲಿ ಇಂದು ಚಿಂತಾಜನಕತೆ ಕಡಿಮೆಯಾಗಬಹುದು. ಆದರೂ ವ್ಯರ್ಥ ವೆಚ್ಚವನ್ನು ತಡೆಹಿಡಿಯಬೇಕು. ಜ್ಯೇಷ್ಠ ಗೌರಿ ಹಬ್ಬದ ದಿನವಾದ್ದರಿಂದ ದಾನ, ಉಪಚಾರ ಮತ್ತು ಪೂಜಾ ಸಾಮಗ್ರಿಗಳ ಖರ್ಚು ಸಾಧ್ಯ. ಹಳೆಯ ಬಾಕಿ ಹಣ ವಾಪಸ್ಸಾಗುವ ಸಂಭವವಿದೆ. ಕೆಲವು ಕನ್ಯಾ ರಾಶಿಯವರು ಖಾತೆಗಳಲ್ಲಿ ನಿಗದಿ ಮಾಡಿದ ಸಂಚಯದ ಪ್ರಯೋಜನ ಪಡೆಯಬಹುದು. ಬಂಡವಾಳ ಹೂಡಿಕೆಗೆ ಇಂದು ದಿನ ನಸುಕಾಗಿದೆ. ಬ್ಯಾಂಕಿಂಗ್, ಷೇರು ಅಥವಾ ಮ್ಯೂಚುವಲ್ ಫಂಡ್ ಸಂಬಂಧಿತ ವಿಷಯಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ಒಳ್ಳೆಯದು. ಇಂದು ಕನ್ಯಾ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಗಮನ ಹರಿಸಬೇಕಾದ ಅಂಶಗಳು: ಬಾಯಾರಿಕೆ, ಜೀರ್ಣಕ್ರಿಯೆ ಸಮಸ್ಯೆಗಳು, ತಲೆಯ ನೋವು, ಉಪ್ಪಿನ ಪ್ರಮಾಣದಿಂದ ಆಗುವ ತೊಂದರೆಗಳು ಕಾಡಬಹುದು. ಮಹಿಳೆಯರಲ್ಲಿ ಹಾರ್ಮೋನ್ ಸಂಬಂಧಿತ ಅಸಮತೋಲನಗಳಿಗೆ ಎಚ್ಚರ. ತಾಜಾ ನೀರಿನ ಸೇವನೆ, ಗೋಧಿ ಹಿಟ್ಟು, ನೆಚ್ಚಿನ ಹಣ್ಣುಗಳ ಸೇವನೆ ಮುಖ್ಯ. ಮನಸ್ಸು ಕ್ಷಿಪ್ರ, ಒತ್ತಡದ ಸಂಕೇತವಿದ್ದರೆ ಧ್ಯಾನ, ಪ್ರಾಣಾಯಾಮದಿಂದ ಚೈತನ್ಯವನ್ನು ಪುನರ್ಸ್ಥಾಪಿಸಿ. ಗೌರಿ ಪೂಜೆಯ ಹಿನ್ನೆಲೆಯಲ್ಲಿ ಶುದ್ಧ ಸ್ನಾನ, ಹಾಲಿನೊಂದಿಗೆ ಸ್ನಾನ, ಗುಲಾಬಿ ಅರಿಶಿಣದ ಬಳಕೆ ಶರೀರದ ಶಕ್ತಿ ಪುನರ್ಸ್ಥಾಪಿಸಲು ಸಹಾಯಕ. ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಇವತ್ತಿನ ದಿನ ನಿಮಗೆ ಹೇಳುವುದು ಇದಾಗಿದೆ. ಕುಟುಂಬದಲ್ಲಿ ನೆಮ್ಮದಿ, ಸಂವಾದ ಮತ್ತು ಧಾರ್ಮಿಕ ಚಟುವಟಿಕೆಗಳು ಇಂದು ಭರವಸೆ ತುಂಬಿದ ದಿವಸವನ್ನಾಗಿ ಮಾಡುತ್ತವೆ. ಜ್ಯೇಷ್ಠ ಗೌರಿಯ ಪೂಜೆಯ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿಯ ಮಹತ್ವ ಹೆಚ್ಚಾಗುತ್ತದೆ. ಪತ್ನಿ, ತಾಯಿ, ಹಿರಿಯ ಮಹಿಳೆಯರ ಆಶೀರ್ವಾದ ಪಡೆಯಿರಿ. ಸಂತಾನ ಸಾಧನೆ ಯೋಚಿಸುವವರಿಗೆ ಶುಭ ಸಂಕೇತವಿದೆ. ಮಕ್ಕಳೊಂದಿಗೆ ಬೆರೆಯುವುದು, ಅವರ ವಿದ್ಯಾಭ್ಯಾಸದ ವಿಷಯದಲ್ಲಿ ಚರ್ಚೆಗಳು ಫಲಕಾರಿಯಾಗುತ್ತವೆ. ಬಂಧು ಮಿತ್ರರೊಂದಿಗೆ ದೈನಂದಿನ ಸಂದೇಶ, ಆಹ್ವಾನ ಅಥವಾ ಸಮಾಲೋಚನೆಗಳು ಸಿದ್ಧರಾಗಿ ಇರುತ್ತವೆ. ಇಂದಿನ ದಿನದ ಆಧ್ಯಾತ್ಮಿಕ ಚಟುವಟಿಕೆಗಳ ಕುರಿತು: ಈ ಮಂಗಳವಾರ ಜ್ಯೇಷ್ಠ ಗೌರಿ ಪೂಜೆಗೆ ಪ್ರಮುಖ ದಿನವಾಗಿರುವುದರಿಂದ ಗಣಪತಿ ಹಾಗೂ ಗೌರಿಯ ಆರಾಧನೆ ನಿಮಗೆ ಶಕ್ತಿಯ ಸಹಕಾರ ತರುವವು. ದೇವಿಯ ತೃಪ್ತಿಗೆ ಶ್ರೀ ದುರ್ಗಾ ಸಪ್ತಶತಿ, ಲಲಿತಾ ಸಹಸ್ರನಾಮ, ಅಪರಾಜಿತಾ ಸ್ತೋತ್ರ ಪಠಣವನ್ನು ಮಾಡಬಹುದು. ಓಂ ಧೂಂ ದುರ್ಗಾಯೇ ನಮಃ ಎಂಬ ಬೀಜ ಮಂತ್ರವನ್ನು 54 ಅಥವಾ 108 ಬಾರಿ ಪಠಿಸಿ. ಹೆಣ್ಣು ಮಕ್ಕಳಿಗೆ ಹೊಸ ಬಟ್ಟೆ, ಅಕ್ಕಿ, ಬೆಲ್ಲದ ದಾನ ಮಾಡುವುದು ಶುಭ. ಅಮ್ಮನಿಗೆ ತಂಬೂಲ, ಹೂವು ಅರ್ಪಿಸಿ ನಾರಾಯಣ ಹಾಗೂ ಲಕ್ಷ್ಮೀದೇವಿಗೆ ಪೂಜೆ ಸಲ್ಲಿಸುವುದು ಉತ್ತಮ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಗತಿಯ, ಬುದ್ಧಿಮತ್ತೆಯ ಹಾಗೂ ಸ್ಥಿತಿಗತಿಯ ಸಂಕೇತ. ಹೊಸ ಯೋಚನೆಗಳಿಗೆ ದಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ತಾಜಾತನ, ಆರೋಗ್ಯ, ಮನಃಶಾಂತಿ ತರಬಲ್ಲದು. ಇಂದಿನ ದಿನ ಹಸಿರು ಉಡುಪು, ಹಸಿರು ಹೂವು ಅಥವಾ ಹಸಿರು ಹಣ್ಣುಗಳನ್ನು ದಾನ ಮಾಡುವುದರಿಂದ ಶುಭ ಫಲ ದೊರೆಯಬಹುದು. ಶುಭ ಸಮಯ ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 12:15 ಈ ಸಮಯದಲ್ಲಿ ಪೂಜೆ, ಆಧ್ಯಾತ್ಮಿಕ ಚಟುವಟಿಕೆಗಳು, ಹಣಕಾಸು ನಿರ್ಣಯಗಳು, ವ್ಯವಹಾರ ಪ್ರಾರಂಭ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರು ಇವತ್ತಿನ ದಿನದ ಭವಿಷ್ಯ ಹೇಗಿದೆ ಎಂಬುದನ್ನು ಆಳವಾಗಿ ನೋಡಿದರೆ, ಇಂದು ತುಲಾ ರಾಶಿಯವರು ಸಮತೋಲಿತ ದೃಷ್ಟಿಕೋನ, ಸಹನಶೀಲತೆ ಮತ್ತು ರಾಜತಂತ್ರದ ನಿಪುಣತೆಯಿಂದ ದಿನವನ್ನು ಸುಧಾರಿಸಬಹುದು. ಜ್ಯೇಷ್ಠ ಗೌರಿ ಮತ್ತು ಗಣೇಶ ವಿಸರ್ಜನೆಯ ಶುದ್ಧಾತ್ಮಿಕ ದಿನವಾದುದರಿಂದ ಈ ದಿನ ನಿಮ್ಮ ಮನಸ್ಸು ಭಕ್ತಿ ಭಾವನೆಗಳಿಂದ ತುಂಬಿರುತ್ತದೆ. ಗೃಹದಲ್ಲಿ ಶಾಂತಿ, ದೇವಾರಾಧನೆ, ಸಾತ್ವಿಕತೆ ಇತ್ಯಾದಿಗೆ ಹೆಚ್ಚಿನ ಮಹತ್ವ ನೀಡುವ ದಿನವಿದು. ಮಾನಸಿಕ ಶಾಂತಿ, ಧ್ಯಾನ ಮತ್ತು ಧರ್ಮಪರ ಕೃತ್ಯಗಳಲ್ಲಿ ಭಾಗವಹಿಸಲು ಇದು ಉತ್ತಮ ಸಮಯ. ನಿಮ್ಮ ಆಂತರಿಕ ಶಕ್ತಿಯನ್ನು ಅರಿತ ದಿನವಿದು. ನಿಷ್ಠೆಯಿಂದ ಮಾಡಿದ ಯಾವುದೇ ಕಾರ್ಯ ಈ ದಿನ ಫಲಿತವಾಗುತ್ತದೆ. ಏನು ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಪೂರ್ವ ತಪಾಸಣೆ ಹಾಗೂ ವೈಚಾರಿಕ ವಿಶ್ಲೇಷಣೆ ಅಗತ್ಯ. ವೀಕ್ಷಕರೇ, ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಇಂದು
ಉದ್ಯೋಗಸ್ಥರು ಇಂದು ತಮ್ಮ ಕೆಲಸದಲ್ಲಿ ವ್ಯಾವಹಾರಿಕತೆಯ ಜೊತೆಗೆ ಮಾನವೀಯತೆ ಹಾಗೂ ಸಹೋದ್ಯೋಗಿಗಳೊಂದಿಗೆ ಸಹಕಾರದ ದೃಷ್ಟಿಕೋನ ತಾಳಬೇಕು. ಮುಖ್ಯಸ್ಥರು ನಿಮ್ಮ ಶ್ರಮವನ್ನು ಗುರುತಿಸಿ ಹೊಸ ಹೊಣೆಗಾರಿಕೆಗಳನ್ನು ನೀಡಬಹುದು. ಸಂವಹನ ಕೌಶಲ ಮತ್ತು ಸೌಮ್ಯ ನಡವಳಿಕೆಯಿಂದ ಅಸಾಧಾರಣ ಸಾಧನೆ ಸಾಧ್ಯ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನದ ಅವಕಾಶ, ಹೊಸ ಸಂಸ್ಥೆಗಳಿಂದ ಪ್ರತಿಸ್ಪರ್ಧಾತ್ಮಕ ಅವಕಾಶಗಳು ದೊರೆಯಬಹುದು. ತಾಂತ್ರಿಕ ಜ್ಞಾನ ಹಾಗೂ ಕಾನೂನು ವಿಚಾರಗಳ ಬಗ್ಗೆ ಸ್ಪಷ್ಟತೆಯಿಂದ ಮುನ್ನಡೆಯುವುದು ಉತ್ತಮ. ವ್ಯಾಪಾರಿಗಳಿಗೆ ಇಂದು ಖಾತಾ ಪರಿಶೀಲನೆ, ಬಾಕಿ ಸಂಗ್ರಹಣೆ ಮತ್ತು ಗ್ರಾಹಕ ಸಮಾಧಾನಕ್ಕೆ ಸಮಯ ಮೀಸಲಿಡಿ. ಹೊಸ ವಿತ್ತೀಯ ಪಾಲುದಾರಿಕೆಗೆ ಮೌಖಿಕ ಚರ್ಚೆಗಳು ನಡೆಯಬಹುದು. ವ್ಯವಹಾರದಲ್ಲಿ ಪ್ರತಿಷ್ಠೆ ಉಳಿಸಿಕೊಂಡು ಮುನ್ನಡೆಯುವ ಜ್ಞಾನ ಬಲ ನೀಡುತ್ತದೆ. ಹಣಕಾಸು ಮತ್ತು ಸಂಪತ್ತು. ಇಂದು ಹಣಕಾಸಿನಲ್ಲಿ ಸಮತೋಲನವನ್ನು ತಾಳುವುದು ಬಹುಮುಖ್ಯ. ಖರ್ಚು ಮತ್ತು ಆದಾಯದ ನಡುವೆ ಸಮವಸ್ತ್ರತೆ ಬೇಕು. ಕುಟುಂಬದ ನಿರ್ವಹಣೆಗೆ ಅನಿವಾರ್ಯವಾದ ಖರ್ಚುಗಳಿಗೆ ಸಿದ್ಧರಾಗಿ. ಕೆಲವರು ಕಳೆದ ವಾರದ ಹೂಡಿಕೆಗಳಿಂದ ಚಿಕ್ಕ ಲಾಭ ಕಂಡುಹಿಡಿಯಬಹುದು. ಇಂದು ಸಾಲ ತೆಗೆದುಕೊಳ್ಳುವುದು ಅಥವಾ ಉದಾರ ನಿರ್ಧಾರಗಳನ್ನು ಕೈಗೊಂಡು ಬಾರದ ದಿನ. ಬಂಡವಾಳ ಹೂಡಿಕೆಗಳ ಬಗ್ಗೆ ಇಂದು ಚಿಂತನೆ ಮಾಡುವುದು ಒಳ್ಳೆಯದು, ಆದರೆ ನಿರ್ಧಾರವನ್ನು ಮುಂದಿನ ದಿನಗಳಿಗೆ ಮುಂದೂಡುವುದು ಉತ್ತಮ. ಹಿರಿಯರ ಸಲಹೆ, ಜ್ಯೋತಿಷ್ಯದ ಸಲಹೆಯು ಹಣಕಾಸಿನಲ್ಲಿ ಉತ್ತಮ ದಾರಿ ತೋರಿಸಬಹುದು. ಲೆಕ್ಕಪತ್ರಗಳಲ್ಲಿ ಈಚೆಗೆ ಏನಾದರೂ ತಪ್ಪುಗಳಿದ್ದರೆ ಹಿಂದೆ ತಿದ್ದಿಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಶೀತ, ತಲೆನೋವು ಅಥವಾ ಶಾರೀರಿಕ ನಿಷ್ಕ್ರಿಯತೆಯಂತಹ ಸಣ್ಣ ದೈಹಿಕ ತೊಂದರೆಗಳು ಕಾಣಬಹುದು. ನೀರು ಹೆಚ್ಚು ಕುಡಿಯುವುದು, ಹಾಲು, ಹಣ್ಣುಗಳನ್ನು ಸೇವಿಸುವುದು ಉತ್ತಮ. ದಿನಚರಿಯಲ್ಲಿ ಯೋಗ, ಪ್ರಾಣಾಯಾಮ ಅಥವಾ ಶಾಂತ ವಾತಾವರಣದಲ್ಲಿ ವಿಶ್ರಾಂತಿ ನಿಮಗೆ ತಾಜಾ ಎನಿಸುತ್ತದೆ. ಹೃದಯ, ಮೂತ್ರಪಿಂಡ ಅಥವಾ ಚರ್ಮದ ಸಮಸ್ಯೆಗಳನ್ನು ಅನುಭವಿಸುತ್ತಿರುವವರು ಆರೋಗ್ಯದ ಮೇಲ್ವಿಚಾರಣೆಗೆ ಹೆಚ್ಚಿನ ಗಮನ ನೀಡಬೇಕು. ಮಸಾಜ್, ಎಣ್ಣೆ ಸ್ನಾನ ಅಥವಾ ಔಷಧಿಯ ವಾಪರದಿಂದ ಶಕ್ತಿ ಪುನರ್ಸ್ಥಾಪನೆಯಾಗಬಹುದು. ಇಂದು ಭಕ್ತಿಯ ಚಟುವಟಿಕೆಗಳು ಮನಃಶಾಂತಿ ನೀಡುತ್ತವೆ. ತಾಯಿಯೊಂದಿಗೆ ಕಳೆಯುವ ಸಮಯ ಅಥವಾ ದೇವಿಯ ಉಪಾಸನೆ ಒಳಗಿನ ಶಕ್ತಿಯನ್ನು ಬಲಪಡಿಸುತ್ತದೆ. ಕುಟುಂಬ ಹಾಗೂ ಸಂಬಂಧಗಳು. ಕುಟುಂಬದಲ್ಲಿ ಗೌರಿಯ ಪೂಜೆಯ ಹಿನ್ನೆಲೆಯಿಂದ ಸಾಂಸ್ಕೃತಿಕ ಶುದ್ಧತೆ, ಭಕ್ತಿಭಾವ ಮತ್ತು ಆತ್ಮೀಯತೆ ತುಂಬಿರುತ್ತದೆ. ಮನೆಯವರ ಜೊತೆ ಭಾವನಾತ್ಮಕ ಮಾತುಕತೆಗಳು ನಡೆಯಬಹುದು. ಗೃಹಿಣಿಯರು ಮನೆಯ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ವಿವಾಹಿತರಿಗೆ ಈ ದಿನ ಸಂಗಾತಿಯ ಜೊತೆ ಧರ್ಮಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಆತ್ಮೀಯತೆ ಹೆಚ್ಚಿಸುತ್ತದೆ. ಪ್ರೀತಿಯಲ್ಲಿ ಸತ್ಯತೆ ಹಾಗೂ ನಿಷ್ಠೆಯಿಂದ ಮಾತುಕತೆಗಳನ್ನು ಸಾಗಿಸಿ. ಬಾಲಕರಿಗೆ ಉಡುಗೊರೆ, ಶ್ಲಾಘನೆ ಅಥವಾ ಪುಷ್ಟಿಕರ ಆಹಾರದಿಂದ ಪ್ರೋತ್ಸಾಹ ನೀಡುವುದು ಉತ್ತಮ. ಹಿರಿಯರೊಂದಿಗೆ ಶ್ರದ್ಧಾಭಾವದಿಂದ ನಡೆಸಿಕೊಂಡು ಆಶೀರ್ವಾದ ಪಡೆಯುವುದು ಶುಭ. ಆಧ್ಯಾತ್ಮಿಕತೆ ಮತ್ತು ಶಕ್ತಿಯ ಮರುಸ್ಥಾಪನೆ. ಇಂದು ಜ್ಯೇಷ್ಠ ಗೌರಿ ಹಾಗೂ ಗಣೇಶ ವಿಸರ್ಜನೆಯ ಶ್ರದ್ಧಾದಿನ. ನಿಮ್ಮ ಮನಸ್ಸಿನಲ್ಲಿ ಶಕ್ತಿಯ ಶುದ್ಧಿಯನ್ನು ತರುವುದೇ ಧ್ಯೇಯ. ಇಂದು ಮಹಿಳೆಯರು ತಾಯಿ ಗೌರಿಯ ಅಕ್ಕರೆಗಾಗಿ ಹರಕೆ ಸಲ್ಲಿಸುತ್ತಾರೆ. ಗಣೇಶನ ವಿಸರ್ಜನೆಯ ಮೂಲಕ ಬುದ್ಧಿಯ ಶುದ್ಧತೆಯನ್ನು ಪ್ರತಿನಿಧಿಸುತ್ತವೆ. ಇಂದಿನ ಪವಿತ್ರ ಮಂತ್ರ: ಶ್ರೀ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಈ ಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ಕಾರ್ಯವಿಘ್ನಗಳು ದೂರಾಗುತ್ತವೆ. ನೀಲಿ ಅಥವಾ ಹಸಿರು ಬಣ್ಣದ ಉಡುಗೆ ಧರಿಸಿ ಪೂಜೆಯಲ್ಲಿ ಭಾಗವಹಿಸಿ. ಗಣೇಶ ವಿಸರ್ಜನೆಯ ಬಳಿಕ ಮಕ್ಕಳಿಗೆ ಪ್ರಸಾದ ಹಂಚಿ, ಮಹಿಳೆಯರಿಗೆ ಸಿಂಧೂರ ಅಥವಾ ಮಂಗಳದ ವಸ್ತುಗಳ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಪ್ರಭಾವ ಹೊಂದಿದ್ದು ತುಲಾ ರಾಶಿಯವರಿಗೆ ಶ್ರೇಯಸ್ಸು, ವೈಭವ ಮತ್ತು ವ್ಯವಹಾರದಲ್ಲಿ ಸಮತೋಲನ ನೀಡುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಲಯವಾಗಿರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಪ್ರೇಮ, ಸಮತೋಲನ ಮತ್ತು ಹೊಸತನವನ್ನು ಸೂಚಿಸುತ್ತದೆ. ಇಂದು ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ವಸ್ತುಗಳ ಬಳಕೆ ನಿಮ್ಮ ಇಚ್ಛಾಶಕ್ತಿಗೆ ಉತ್ಸಾಹ ನೀಡಬಹುದು. ಶುಭ ಸಮಯ ಬೆಳಗ್ಗೆ 11:55 ರಿಂದ ಮಧ್ಯಾಹ್ನ 1:25. ಈ ಸಮಯದಲ್ಲಿ ಪೂಜೆ, ಕುಟುಂಬ ಸಭೆ, ವಾಣಿಜ್ಯ ಚಟುವಟಿಕೆ ಅಥವಾ ಹೊಸ ನಿರ್ಧಾರಗಳ ಬಗ್ಗೆ ಯೋಚನೆ ಬಹುಶುಭ. ಈ ಸಮಯದಲ್ಲಿ ಗ್ರಹಸ್ಥಿತಿ ನಿಮಗೆ ಚೈತನ್ಯ ನೀಡುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತೀವ್ರತೆ, ಸಂಕಲ್ಪ ಶಕ್ತಿ ಹಾಗೂ ಮನೋಸ್ಥೈರ್ಯದಿಂದಾಗಿ ತಮ್ಮ ನಿಶ್ಚಿತ ಗುರಿಗಳನ್ನು ಸಾಧಿಸಲು ಸಾಕಷ್ಟು ಅವಕಾಶಗಳನ್ನು ಪಡೆಯುವ ದಿನವಾಗಿದೆ. ಈ ಮಂಗಳವಾರ ಜ್ಯೇಷ್ಠ ಗೌರಿ ಹಾಗೂ ಗಣೇಶ ವಿಸರ್ಜನೆಯಾದ್ದರಿಂದ ನಿಮ್ಮ ಧಾರ್ಮಿಕ ಭಾವನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಪ್ರಜ್ಞೆ, ಆತ್ಮ ಪರಿಶೀಲನೆ ಮತ್ತು ಚಿರತೆಜಸ್ಸು ಹೆಚ್ಚಾಗಲಿದೆ. ನಿಮ್ಮ ಪರಿಸರದ ಕೆಲ ಜನರ ಮೂಲಕ ಪ್ರೇರಣೆ ದೊರೆಯಬಹುದು, ಆದರೆ ಕುತಂತ್ರ ಅಥವಾ ಅಪ್ರಾಮಾಣಿಕರಿಂದ ದೂರವಿರುವುದು ಸೂಕ್ತ.
ಇಂದಿನ ದಿನ ಧರ್ಮ, ಸಂಸ್ಕೃತಿ ಹಾಗೂ ಕುಟುಂಬ ಸಂಸ್ಕಾರಗಳತ್ತ ನಿಮಗೆ ಒಲಿವು ಉಂಟಾಗಬಹುದು. ಹಳೆಯ ಇಚ್ಛೆಗಳನ್ನು ಪೂರೈಸುವ ಅವಕಾಶ ಸಿಗಬಹುದು. ಪವಾಡಪೂರ್ಣವಾದ ಅನುಭವಗಳ ಸಾಧ್ಯತೆ ಇದೆ. ಇಂದಿನ ಧ್ಯಾನ, ಪೂಜೆ, ಜಪದಿಂದ ನಿಮ್ಮ ಚೈತನ್ಯ ಶಕ್ತಿಯಲ್ಲಿ ಹೆಚ್ಚಳವಾಗುವುದು ಖಚಿತ. ವೀಕ್ಷಕರೇ, ನಿಮ್ಮ ಉದ್ಯೋಗ ಮತ್ತು ವೃತ್ತಿ ವಿಚಾರಕ್ಕೆ ಬಂದರೆ, ಇಂದು ಕೆಲಸದ ಕ್ಷೇತ್ರದಲ್ಲಿ ನೀವು ತೋರಿಸುವ ಪರಿಶ್ರಮ, ನಿಮ್ಮ ಸಹೋದ್ಯೋಗಿಗಳ ಮೇಲೆ ಶ್ರದ್ಧೆ ಮತ್ತು ಆದರ್ಶಗಳು ಉತ್ತಮ ಫಲಿತಾಂಶವನ್ನು ತರುತ್ತವೆ. ವಿಶಿಷ್ಟ ರೀತಿಯಲ್ಲಿ ಕಾರ್ಯಸಾಧನೆ ಮಾಡುವ ಶಕ್ತಿ ನಿಮ್ಮಲ್ಲಿದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ದೊರೆಯಬಹುದು ಅಥವಾ ಕೆಲಸದ ಸ್ಥಳ ಬದಲಾವಣೆ ಯೋಗವಿದೆ. ವೃತ್ತಿಪರವಾಗಿ ನಿಮ್ಮ ಕಾರ್ಯಪಟುತೆಯನ್ನು ಮೇಲಧಿಕಾರಿಗಳು ಗಮನಿಸುವರು. ಕೆಲವರಿಗೆ ದೊಡ್ಡ ಒಪ್ಪಂದಗಳು, ಗುತ್ತಿಗೆಗಳು ಅಥವಾ ನೂತನ ಯೋಜನೆಗಳ ಪ್ರಾರಂಭದ ಸುಸಂದರ್ಭವಿದೆ. ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಅಥವಾ ಸರ್ಕಾರಿ ವೃತ್ತಿಯಲ್ಲಿ ಇರುವವರು ಹೆಚ್ಚುವರಿ ಒತ್ತಡ ಅಥವಾ ನಿಧಾನಾತ್ಮಕ ಬೆಳವಣಿಗೆ ಅನುಭವಿಸಬಹುದು. ಆದರೆ ತಾಳ್ಮೆ ಮತ್ತು ಸಮರ್ಪಣೆಯಿಂದ ಕೆಲಸ ಮಾಡಿದರೆ ಶ್ರೇಷ್ಠ ಪಾಠ ಕಲಿಯುವ ದಿನವೂ ಹೌದು. ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಏರಿಳಿತದ ಸಂದರ್ಭ ಕಂಡುಬರುತ್ತದೆ. ನಿಶ್ಚಿತ ಆದಾಯವಿದ್ದರೂ ಖರ್ಚುಗಳ ಮೇಲ್ವಿಚಾರಣೆಗೆ ಗಮನವಿರಲಿ. ವಾಹನ, ಯಂತ್ರೋಪಕರಣ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಖರ್ಚು ಸಂಭವಿಸಬಹುದು. ಹೆಚ್ಚು ಲಾಭದ ಆಸೆಯಿಂದ ಅಪರಿಚಿತ ಹೂಡಿಕೆಗಳಲ್ಲಿ ತಲೆಕೊಡಬೇಡಿ. ಬದಲಿಗೆ ಹಿಂದಿನ ಸಾಲಗಳನ್ನು ನಿವಾರಿಸುವ, ಬಾಕಿ ಹಣ ವಾಪಸ್ ಪಡೆಯುವ ಅಥವಾ ನಿಮ್ಮ ಹಣಕಾಸು ಯೋಜನೆ ಪುನರ್ ಪರಿಶೀಲನೆ ಮಾಡುವ ದಿನವಿದು. ಹಣದ ವ್ಯವಹಾರಗಳಲ್ಲಿ ಪತ್ನಿ ಅಥವಾ ಕುಟುಂಬ ಸದಸ್ಯರ ಸಲಹೆ ಸಹಾಯಕವಾಗಬಹುದು. ಬ್ಯಾಂಕ್ ಅಥವಾ ಇನ್ವೆಸ್ಟ್ಮೆಂಟ್ ಡಾಕ್ಯುಮೆಂಟ್ಗಳಲ್ಲಿ ಜಾಗ್ರತೆ ಅಗತ್ಯ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಮನಸ್ಥಿತಿಯಲ್ಲಿ ಕೆಲವೇ ನಿಮಿಷಗಳು ಮಂಕುಮೂಲೆಯಾಗಬಹುದು. ಅದು ಚಂದ್ರಗ್ರಹದ ಪ್ರಭಾವದಿಂದ ಆಗಬಹುದು. ತಕ್ಷಣದ ನಿರ್ಧಾರಗಳಿಂದ ದೂರವಿರಿ. ಇಂದು ನೇತ್ರ, ಶ್ವಾಸಕೋಶ ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ತೀವ್ರವಾಗಬಹುದು. ಬೆಳಗಿನ ಯೋಗ, ಪ್ರಾಣಾಯಾಮ ಮತ್ತು ಮಧ್ಯಾಹ್ನದ ವಿಶ್ರಾಂತಿ ಅವಶ್ಯ. ನಿಮ್ಮ ಆಹಾರದಲ್ಲಿ ಪೌಷ್ಟಿಕತೆ ಕಾಯ್ದುಕೊಳ್ಳಿ. ಹೆಚ್ಚಿನ ತೈಲ ಮತ್ತು ಮಸಾಲಾ ಆಹಾರ ತಪ್ಪಿಸಿ. ಇಂದಿನ ವಿಶ್ರಾಂತಿ ಸಮಯವನ್ನು ನವಚೈತನ್ಯ ಪುನರ್ಸ್ಥಾಪನೆಗೆ ಬಳಸಿಕೊಳ್ಳಿ. ಸ್ನಾನದಲ್ಲಿ ಉಪ್ಪು ನೀರಿನ ಬಳಕೆ, ತಲೆಗೆ ಎಣ್ಣೆ ಹಚ್ಚುವುದು ಮತ್ತು ಸಂಜೆಯ ಬಳಿಕ ಗಾಢವಾದ ಚಹರಿನಿಂದ ದೂರವಿರುವುದು ಉತ್ತಮ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಸಂಬಂಧಗಳಲ್ಲಿ ಸಂವೇದನಾಶೀಲತೆ ಹೆಚ್ಚಿರುತ್ತದೆ. ಸಂವಾದಗಳಲ್ಲಿ ಸ್ಪಷ್ಟತೆ ಅಗತ್ಯ. ಸಂಬಂಧಿಕರೊಂದಿಗೆ ಗಂಭೀರವಾದ ವಿಷಯಗಳ ಚರ್ಚೆ ಉಂಟಾಗಬಹುದು. ಅಲ್ಲಿ ಮಿತವಚನದಿಂದ ಪ್ರತಿಕ್ರಿಯೆ ನೀಡುವುದು ಶ್ರೇಷ್ಠ. ಸಂಗಾತಿಯೊಂದಿಗೆ ಚಿಕ್ಕ ವಿಷಯಗಳಿಂದ ಗೊಂದಲ ಉಂಟಾಗದಂತೆ ಎಚ್ಚರಿಕೆ. ಆದರೆ ಒಟ್ಟಾಗಿ ಸಮಯ ಕಳೆಯುವ, ಪವಿತ್ರ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅಥವಾ ದೇವಾಲಯ ಭೇಟಿ ಮಾಡುವ ಯೋಗವಿದೆ. ಮಕ್ಕಳಿಗಾಗಿ ದೈವಿಕ ಕಥೆಗಳನ್ನು ಹೇಳುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಇಂದಿನ ಶುಭ ಕಾರ್ಯಗಳೇ. ಗೃಹದಲ್ಲಿ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಚಟುವಟಿಕೆಗಳ ಯೋಗವಿದೆ. ವೀಕ್ಷಕರೇ, ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕ ತಳಹದಿಗೆ ಬಂದಾಗ, ಇಂದು ಜ್ಯೇಷ್ಠ ಗೌರಿ ಮತ್ತು ಗಣೇಶ ವಿಸರ್ಜನೆಯ ಹಿನ್ನೆಲೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಧಾರ್ಮಿಕ ಸಂವೇದನೆ ಹೆಚ್ಚಿರಬಹುದು. ದೇವಳಕ್ಕೆ ಭೇಟಿ, ಮಂಗಳಾಘೋಷದ ನಡುವೆ ಗಣೇಶನನ್ನು ಶ್ರದ್ಧೆಯಿಂದ ವಿಸರ್ಜನೆ ಮಾಡುವುದು ಶುಭ ಫಲದಾಯಕ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೆ ಮಂತ್ರವನ್ನು 54 ಬಾರಿ ಜಪಿಸುವುದು ಉತ್ತಮ. ಅವನಿಗೆ ದುರ್ಭರ, ಹಸಿರು ಎಲೆಯ ಪೂಜೆ ಮಾಡಿ, ನೀರಿನಲ್ಲಿ ಪ್ಲಾಸ್ಟಿಕ್ ರಹಿತ ವಿಸರ್ಜನೆ ಮಾಡಿ ಪ್ರಕೃತಿಗೆ ಧನ್ಯತೆ ಸಲ್ಲಿಸಿ. ಈ ರೀತಿಯ ಶ್ರದ್ಧಾಪೂರ್ಣ ಕಾರ್ಯಕ್ರಮಗಳಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಶುದ್ಧತೆ ವ್ಯಕ್ತವಾಗುತ್ತದೆ. ಈ ಮಂಗಳವಾರ ಹನಿಮೀನು ಅಥವಾ ಕರಿಯಟ್ಟಿಲು ಅಥವಾ ನಿಂಬೆ ಹಣ್ಣಿನ ದಾನ ಮಾಡುವುದು ಶನಿಗ್ರಹದ ಪ್ರಭಾವ ಕಡಿಮೆ ಮಾಡುತ್ತದೆ. ಅದೃಷ್ಟದ ಸಂಖ್ಯೆ 9. ಇದು ದೈವಿಕ ಪೂರ್ಣತೆಯ, ಯಶಸ್ಸು, ಶುದ್ಧತೆ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಇಂದಿನ ಪೂಜೆಗಳಲ್ಲಿ 9 ಪದಾರ್ಥಗಳ ಸನ್ನಿವೇಶ ಶ್ರೇಷ್ಠ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಈ ದಿನ ನಿಮ್ಮ ದೈಹಿಕ ಶಕ್ತಿ, ಮನೋಬಲ ಹಾಗೂ ಧೈರ್ಯವನ್ನು ಹೆಚ್ಚಿಸುತ್ತದೆ. ಕೆಂಪು ಬಟ್ಟೆ ಧರಿಸುವುದು ಅಥವಾ ಕೆಂಪು ಹೂವನ್ನು ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 8:15 ರಿಂದ ಬೆಳಿಗ್ಗೆ 10:50. ಈ ಸಮಯದಲ್ಲಿ ಪೂಜೆ, ವಿಸರ್ಜನೆ, ನೂತನ ಕಾರ್ಯಾರಂಭ ಅಥವಾ ಕುಟುಂಬ ನಿರ್ಧಾರಗಳನ್ನು ಕೈಗೊಳ್ಳುವುದು ಉತ್ತಮ. ನಿಮ್ಮ ಮನಸ್ಸು ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ವಿಶಿಷ್ಟ ದೃಷ್ಟಿಕೋನ, ಆಶಾವಾದಿ ಮನೋಭಾವ ಮತ್ತು ಚಟುವಟಿಕೆಗಳಿಂದ ಸುತ್ತಲಿನವರ ಗಮನ ಸೆಳೆಯಲಿದ್ದಾರೆ. ಮಂಗಳವಾರದ ಎನರ್ಜಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಗುರಿಮುಖಿಯಾಗಿ ನಡೆಯುವ ಈ ದಿನ ನಿಮ್ಮ ಮುಂದಿನ ದಿನಗಳನ್ನು ರೂಪಿಸಲು ಅನುಕೂಲವಾಗಬಹುದು. ಸಾಮಾಜಿಕವಾಗಿ ಹೆಚ್ಚು ಕ್ರಿಯಾಶೀಲರಾಗುತ್ತೀರಿ. ಧಾರ್ಮಿಕ ಕರ್ಮಗಳು, ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗವಿದೆ.
ವಿಶೇಷವಾಗಿ ಇಂದು ಗೌರಿಯ ವಿಸರ್ಜನೆ ಹಾಗೂ ಗಣೇಶನ ವಿದಾಯದ ದಿನವಾದ್ದರಿಂದ ಮನಸ್ಸು ಭಕ್ತಿಯಿಂದ ತುಂಬಿರುತ್ತದೆ. ಧ್ಯಾನ, ಪ್ರಾರ್ಥನೆಗಳಲ್ಲಿ ತೊಡಗಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ವಿಚಾರ ಮಾಡಿದ ಕೆಲಸಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಆಂತರಿಕ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರುತ್ತದೆ. ಆದರೆ ಅತಿ ಆತ್ಮವಿಶ್ವಾಸದಿಂದ ತಪ್ಪು ನಿರ್ಧಾರ ತೆಗೆದುಕೊಳ್ಳದಂತೆ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೆಚ್ಚು ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತೀರಿ. ನಿಮ್ಮ ಹೊಸ ಆಲೋಚನೆಗಳು ಹಾಗೂ ಯತ್ನಗಳು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ತಂಡದೊಂದಿಗೆ ಉತ್ತಮ ಹೊಂದಾಣಿಕೆ ಸಾಧ್ಯವಿದೆ. ಕೊನೆಯವರೆಗೆ ನಿರಂತರ ಪ್ರಯತ್ನದಿಂದ ಗೆಲುವು ಸಾಧಿಸಲು ಸಾಧ್ಯವಿದೆ. ಮೌಲ್ಯಮಾಪನ, ಪ್ರಸ್ತುತಿಗಳ ವಿಚಾರಗಳಲ್ಲಿ ನಿಮಗೆ ಮಹತ್ವ ಸಿಗಬಹುದು. ಕಚೇರಿಯಲ್ಲಿ ಅಥವಾ ವೃತ್ತಿ ಜಗತ್ತಿನಲ್ಲಿ ಮಹಿಳೆಯರೊಂದಿಗೆ ಸಹಕಾರ ಹೆಚ್ಚಿರಬಹುದು. ಸರ್ಕಾರಿ ಕಾರ್ಯಗಳಲ್ಲಿ ತಡೆಯಾದರೂ ಮಧ್ಯಾಹ್ನದ ಬಳಿಕ ನಿರ್ವಹಣೆಗೆ ಸಾಧ್ಯತೆ. ಉದ್ಯಮಿಗಳಿಗಿದು ಹೊಸ ಗುತ್ತಿಗೆಗಳಿಗೆ ಒಪ್ಪಂದದ ಚರ್ಚೆಗೆ ಉತ್ತಮ ದಿನ. ಆದರೆ ಎಲ್ಲ ವಿವರಗಳನ್ನು ವಿಶ್ಲೇಷಿಸಿ ಸಹಿ ಹಾಕಿ. ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದು ಇನ್ನಷ್ಟು ಪರಿಶೀಲನೆಗಾಗಿ ಕಾಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಂತೋಷಕರ ಬೆಳವಣಿಗೆಗಳಿಗೆ ಕಾರಣವಾಗಬಹುದು. ಹಳೆಯ ಬಾಕಿ ಹಣ ಬರುವುದು, ನಷ್ಟದಿಂದ ಲಾಭಕ್ಕೆ ಬದಲಾವಣೆ, ಹೂಡಿಕೆಗಳ ಬೆಲೆ ಏರಿಕೆ ಇಂತಹ ಘಟನೆಗಳು ಸಾಧ್ಯ. ದಾನ, ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಆಗಬಹುದಾದರೂ ಅದು ನಿಮ್ಮ ಆತ್ಮತೃಪ್ತಿಗೆ ಕಾರಣವಾಗುತ್ತದೆ. ಶ್ರದ್ಧೆ ಹಾಗೂ ಜವಾಬ್ದಾರಿತ್ವದಿಂದ ಹಣದ ನಿರ್ವಹಣೆಯಲ್ಲಿ ಸಮತೋಲನ ಸಾಧಿಸಬಹುದು. ಅಪ್ರತ್ಯಕ್ಷಿತ ಲಾಭದ ಸಾಧ್ಯತೆ ಇರುವುದು. ಖಾಸಗಿ ಹೂಡಿಕೆ, ಬೇರೆ ಬೇರೆ ಮೂಲಗಳಿಂದ ಬಂದ ಹಣ ಅಥವಾ ಬಂಧುಗಳ ಸಹಾಯದಿಂದ ಸಾಧ್ಯ. ಆದರೆ ಚಿನ್ನ, ಅರೆಬೆಲೆ ಆಸ್ತಿ ಅಥವಾ ಎಲೆಕ್ಟ್ರಾನಿಕ್ಸ್ನಲ್ಲಿ ಹೂಡಿಕೆ ಇನ್ನಷ್ಟು ಪರಿಶೀಲಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಯಾತ್ರಾಶ್ರಮ, ಆಹಾರದ ಅಸಮತೋಲನದಿಂದ ಸ್ವಲ್ಪ ದಣಿವು, ಜೀರ್ಣಕ್ರಿಯೆ ಸಮಸ್ಯೆಗಳ ಸಂಭವವಿದೆ. ದೇಹದ ಬದಲಾಗುವ ಪ್ರತಿಕ್ರಿಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಬಿಸಿಲು ಹಾಗೂ ಧೂಳಿನ ಪ್ರಭಾವದಿಂದ ಶ್ವಾಸಕೋಶದ ಅಸ್ವಸ್ಥತೆಯ ಲಕ್ಷಣವಿದ್ದರೆ ತಕ್ಷಣ ಚಿಕಿತ್ಸೆ ಪಡೆಯಿರಿ. ಜ್ಯೇಷ್ಠ ಗೌರಿ ವಿಸರ್ಜನೆಯ ಸಂದರ್ಭದಲ್ಲಿ ನೀರಿನಲ್ಲಿ ಹೆಚ್ಚು ಕಾಲ ಕಾಲಿಟ್ಟು ತೊಟ್ಟಿಲು ಅಥವಾ ಸ್ನಾನ ಮಾಡುವುದು ತಪ್ಪಿಸಿ. ವ್ಯಾಯಾಮ, ವಿಶ್ರಾಂತಿ, ನಿಂಬು ಜಲ, ಫಲಾಹಾರ ಮುಂತಾದವುಗಳಿಂದ ಶಕ್ತಿ ಪುನರ್ಸ್ಥಾಪನೆ ಸಾಧ್ಯ. ಮಹಿಳೆಯರು ತಲೆನೋವು, ಹಾರ್ಮೋನು ವ್ಯತ್ಯಾಸದ ವಿಷಯಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದಿರಬೇಕು. ಇದನ್ನು ಯೋಗ, ಉಸಿರಾಟದ ಅಭ್ಯಾಸದಿಂದ ನಿಯಂತ್ರಿಸಲು ಶಕ್ತಿ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು, ಸಂಯೋಜನೆಗಳು, ಗೌರಿ ವಿಸರ್ಜನೆಯ ಕಾರ್ಯಕ್ರಮದಿಂದ ಮನೆಯಲ್ಲಿ ಶ್ರದ್ಧಾ ಹಾಗೂ ಶಾಂತಿಯ ವಾತಾವರಣವಿರಬಹುದು. ಒಟ್ಟಾಗಿ ಕೂತು ಪೂಜೆ, ಹರಿಕಥೆ, ಹಾಡುಗಳೊಂದಿಗೆ ಧನ್ಯತೆಯ ಅನುಭವ ಸಿಗುತ್ತದೆ. ಸಂತಾನ ಸಂಬಂಧಿತ ವಿಚಾರದಲ್ಲಿ ಚಿಕ್ಕ ವಿಷಯಗಳಿಂದ ಭಾವನಾತ್ಮಕ ಪ್ರಭಾವ ಉಂಟಾಗಬಹುದು. ಆದ್ದರಿಂದ ಹೆಚ್ಚು ಸಹನೆ, ಸ್ಪಷ್ಟ ಸಂವಹನ ಅಗತ್ಯ. ಪತಿ ಪತ್ನಿಯೊಂದಿಗೆ ಸಾರ್ಥಕ ಸಂವಾದದಿಂದ ಭರವಸೆ ಹೆಚ್ಚುತ್ತದೆ. ಪೋಷಕರೊಂದಿಗೆ ಕಳೆಯುವ ಸಮಯ ಆಶೀರ್ವಾದದಂತಿರುತ್ತದೆ. ಮಕ್ಕಳೊಂದಿಗೆ ಆಟ, ಕಲಿಕಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಹರ್ಷ ಉಂಟಾಗುತ್ತದೆ. ಬಂಧು ಮಿತ್ರರ ಭೇಟಿಯಿಂದ ಉತ್ಸಾಹ ಹೆಚ್ಚುವುದು. ವೀಕ್ಷಕರೇ, ನೀವು ಈ ಮಂಗಳವಾರದ ವಿಶೇಷವಾದ ಧಾರ್ಮಿಕ ಪ್ರಭಾವದಿಂದ ಶ್ರದ್ಧೆ ಹಾಗೂ ಭಕ್ತಿಯಿಂದ ದಿನವನ್ನು ಸಾಗಿಸಲು ಶಕ್ತಿ ಇದೆ. ಇಂದು ಗಣಪತಿಯ ವಿಸರ್ಜನೆಯ ದಿನವಾದ್ದರಿಂದ ಗಣಪತಿ ಬಾಪ್ಪ ಮೋರಿಯ, ಪುಡ್ಚ ವರ್ಷಿ ಲವಕರ ಎಂದು ಸಂಕಲ್ಪ ಮಾಡಿಕೊಂಡು ಗಣೇಶನನ್ನು ವಿದಾಯ ಮಾಡಿ. ಜಪಮಂತ್ರ: ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಮಂತ್ರವನ್ನು ಕನಿಷ್ಠ 27 ಬಾರಿ ಜಪಿಸುವುದು ಉತ್ತಮ. ದಾನಶಸ್ತ್ರ, ಲಾಡು, ಬೇಳೆ, ತೆಂಗಿನಕಾಯಿ, ಬಾನಂತಿ ಹೂವಿನ ಪೂಜೆ ಮತ್ತು ದೀಪಾರಾಧನೆಯೊಂದಿಗೆ ವಿಸರ್ಜನೆ ಮಾಡಿ. ಮಕ್ಕಳಿಗೆ ಮಿಠಾಯಿ ವಿತರಣೆ ಮಾಡಿ. ಅದೃಷ್ಟದ ಸಂಖ್ಯೆ 3. ಇದು ಗುರುಗ್ರಹದ ಸಂಕೇತ. ಇಂದು ಈ ಸಂಖ್ಯೆಯ ಆಧಾರದ ಮೇಲೆ ಶಿಸ್ತು, ವಿವೇಕ ಹಾಗೂ ಭಾಗ್ಯ ಬೆಂಬಲ ಸಿಗುವುದು ಖಚಿತ. ಅದೃಷ್ಟದ ಬಣ್ಣ ಕಿತ್ತಳೆ. ಈ ಬಣ್ಣ ಧೈರ್ಯ, ಆತ್ಮವಿಶ್ವಾಸ, ಸಂತೋಷ, ಸ್ಫೂರ್ತಿಗೆ ಸಂಕೇತ. ಈ ಬಣ್ಣದ ಉಡುಗೆ ಧರಿಸಿದರೆ ಮನಃಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯ ಧಾರ್ಮಿಕ ಪೂಜೆ, ವ್ಯಾಪಾರ, ಬೌದ್ಧಿಕ ಚಟುವಟಿಕೆಗಳಿಗೆ ಶ್ರೇಷ್ಠ. ಈ ಸಮಯದಲ್ಲಿ ಪ್ರಾರ್ಥನೆ, ಸಂಕಲ್ಪ ಅಥವಾ ಯಶಸ್ವಿ ಪ್ರಾರಂಭಗಳ ಯೋಗವಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರಿಗೆ ಒಳನೋಟ, ಧ್ಯಾನ ಹಾಗೂ ವೈಚಾರಿಕ ಚಿಂತನೆಗೆ ಹೆಚ್ಚು ಸೂಕ್ತ ದಿನ. ಜ್ಯೇಷ್ಠ ಗೌರಿ ಪೂಜೆಯ ವಿಸರ್ಜನೆಯು ಇಂದು ನಿಂತಿರುವ ಕಾರ್ಯಗಳಿಗೆ ಪೂರ್ಣ ವಿರಾಮ ನೀಡಲು ಸಹಕಾರಿಯಾಗಬಹುದು.
ಧರ್ಮ ಸಂಸ್ಕೃತಿಯ ಮೇಲೆ ವಿಶೇಷ ಭಕ್ತಿಭಾವ ಇದ್ದು ಕುಟುಂಬದೊಂದಿಗೆ ಪವಿತ್ರ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಲಭಿಸಲಿದೆ. ಇಂದು ಕೆಲವರ ಮನಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಗಂಭೀರ ಚಿಂತನೆಗಳು ಮೂಡಬಹುದು. ಆದರೆ ಇದನ್ನು ನಿರಂತರ ಆತ್ಮ ಪರಿಶೀಲನೆಗೆ ಬಳಸಿದರೆ ಉತ್ತಮ ಮಾರ್ಗದರ್ಶನ ದೊರೆಯುತ್ತದೆ. ಮಿತ ಭಾಷೆ, ಶ್ರದ್ಧೆ ಹಾಗೂ ನಿಷ್ಠೆಯು ಇಂದು ನಿಮ್ಮನ್ನು ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರ ಮಾಡುತ್ತವೆ. ಹಳೆಯ ಸ್ನೇಹಿತರ ಸಂಪರ್ಕ, ಆತ್ಮೀಯ ಚರ್ಚೆಗಳು ಇಂದು ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಶ್ರದ್ಧಾ, ಭಕ್ತಿಯುಳ್ಳ ಪೂಜಾ ಕಾರ್ಯಗಳು ಶುಭ ಫಲದಾಯಕ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಮನಸ್ಥಿತಿ ಶಾಂತವಾಗಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶಿಸ್ತು, ಸಮಯ ಪಾಲನೆ ಮತ್ತು ವಿವೇಕವು ಗಮನ ಸೆಳೆಯುವಷ್ಟು ತೀಕ್ಷ್ಣವಾಗಿರುತ್ತದೆ. ಕೆಲವರಿಗೆ ಹಿರಿಯರೊಂದಿಗೆ ಗಂಭೀರವಾದ ಚರ್ಚೆಗಳು ನಡೆಯಬಹುದಾಗಿದೆ. ಇದು ಹೊಸ ಹೊಣೆಗಾರಿಕೆ ಅಥವಾ ಯೋಜನೆಗಳ ಕುರಿತು ಆಗಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನದ ಕರೆಗಳ ಯೋಗವಿದೆ, ಆದರೆ ಸ್ಪರ್ಧೆ ಹೆಚ್ಚು. ನಿಮ್ಮ ನಿರ್ಧಾರಗಳಲ್ಲಿ ಸ್ಥಿರತೆ ಹಾಗೂ ಧೈರ್ಯ ತೋರಿಸಬೇಕು. ಅಧಿಕಾರಿಗಳೊಂದಿಗೆ ಯಾವುದೇ ತಕರಾರು ಉಂಟಾದರೆ ಶಾಂತ ಮನಸ್ಸಿನಿಂದ ಪರಿಹರಿಸಿ. ಉದ್ಯಮದಲ್ಲಿ ಹೊಸ ಪಾಲುದಾರಿಕೆ ಅಥವಾ ಮಾರುಕಟ್ಟೆಯ ನವೀಕರಣದ ಬಗ್ಗೆ ಯೋಚನೆಗಳು ಬಲಪಡೆಯಬಹುದು. ಇವತ್ತಿನ ದಿನ ನಿಖರ ಲೆಕ್ಕಪತ್ರಗಳ ಪರಿಶೀಲನೆಗೆ ಸೂಕ್ತವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಶಿಸ್ತು ಮತ್ತು ಚಿಂತನಶೀಲ ನಡೆ ಮುಖ್ಯ. ಜ್ಯೇಷ್ಠ ಗೌರಿಯ ಪೂಜೆ ಮತ್ತು ವಿಸರ್ಜನೆ ಸಂಬಂಧಿತ ಖರ್ಚುಗಳಿರುವ ಸಾಧ್ಯತೆ ಇದೆ. ಆದರೆ ಇದು ಧರ್ಮಾರ್ಥಕ್ಕಾಗಿ ಹೋಗುವ ವೆಚ್ಚವಾಗಿರುವುದರಿಂದ ಇದರ ಬಗ್ಗೆ ತಲೆ ಕೊಂದುಕೊಳ್ಳುವುದು ಬೇಡ. ಹಳೆಯ ಬಾಕಿ ಹಣಗಳು ಅಥವಾ ಸಾಲಗಳು ಹಿಂದೆ ಮುಂದಾಗಿ ಮರುಪಾವತಿಯಾಗಬಹುದು. ಹೊಸ ಹೂಡಿಕೆಗಳ ಬಗ್ಗೆ ಇನ್ನೂ ತಿಳಿದ ಆಧಾರ ಇಲ್ಲದೆ ನಿರ್ಧಾರ ತೆಗೆದುಕೊಳ್ಳಬೇಡಿ. ವ್ಯಾಪಾರದ ಲಾಭದ ಕೋಷ್ಟಕದಲ್ಲಿ ಹಸಿವು ಮೂಡಿಸುತ್ತಿರುವ ಗ್ರಹಸ್ಥಿತಿ ಇದೆ, ಆದರೆ ಅದು ನಿಶ್ಚಿತ ಲಾಭವಲ್ಲ. ಸದೃಢ ಹಣಕಾಸಿನ ನಿರ್ವಹಣೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ದಿನ ದೇಹ ಮತ್ತು ಮನಸ್ಸು ಎರಡರನ್ನೂ ಸಮತೋಲನದಲ್ಲಿ ಇರಿಸಿಕೊಳ್ಳುವುದು ಮುಖ್ಯ. ದೇಹದಲ್ಲಿ ಸುಸ್ತು, ಹತಾಶೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿರೀಕ್ಷೆ ಇದೆ. ಜೀರ್ಣಕ್ರಿಯೆ ಕೀಳುಗೊಂಡಿರುವವರು ಎಚ್ಚರಿಕೆ ವಹಿಸಿ. ಮತ್ತು ಇಂದು ಭಕ್ತಿಯಿಂದ ನಿರ್ವಹಿಸುವ ಪೂಜಾ ಕಾರ್ಯಗಳು ಆತ್ಮಶುದ್ಧಿಗೆ ಕಾರಣವಾಗುತ್ತವೆ. ಆರೋಗ್ಯದ ಹಿತಕ್ಕಾಗಿ ತೈಲ ಮಸಾಜ್ ಅಥವಾ ಬಿಸಿ ನೀರಿನಲ್ಲಿ ಅರ್ಧ ಸ್ನಾನ ಮಾಡುವುದು ಉತ್ತಮ. ನೀರು ಹೆಚ್ಚು ಕುಡಿಯುವುದು ದೇಹದಲ್ಲಿ ಉರಿಯೂತ ಅಥವಾ ನಿರ್ಜಲಿತ ಸ್ಥಿತಿಯಿಂದ ರಕ್ಷಣೆ ಕೊಡುತ್ತದೆ. ಮನಸ್ಸಿನಲ್ಲಿ ನಿರಾಶೆ ಅಥವಾ ಗೊಂದಲವಿದ್ದರೆ ಪ್ರಾಣಾಯಾಮ ಅಥವಾ ಗಂಭೀರವಾದ ಧ್ಯಾನ ಸಹಾಯ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸುತ್ತ ಜೋಡಣೆಯಾದ ಪೂಜಾ ಕಾರ್ಯಗಳು, ವಿಸರ್ಜನೆ, ಭಕ್ತಿಭಾವ ಇವು ಸರ್ವರಿಗೂ ಭಾವನಾತ್ಮಕ ನೆನಪನ್ನುಂಟು ಮಾಡುತ್ತವೆ. ಹಿರಿಯರೊಂದಿಗೆ ನಡೆಸುವ ಭಾವಪೂರ್ಣ ಸಂವಾದಗಳು ಕುಟುಂಬದ ಹಿತಕ್ಕಾಗಿ ದಾರಿ ನೀಡಬಹುದು. ಪತ್ನಿ, ಪತಿ ಹಾಗೂ ಮಕ್ಕಳೊಂದಿಗೆ ತಮ್ಮ ಭಕ್ತಿಯ ಸಮಯ ಹಂಚಿಕೊಳ್ಳುವುದು ಕುಟುಂಬದಲ್ಲಿ ಬಲವಾದ ಬಂಧವನ್ನು ರೂಪಿಸುತ್ತದೆ. ಗೃಹಸ್ಥ ಜೀವನದಲ್ಲಿ ಸಮರ್ಪಣೆ, ಪ್ರೀತಿಯೊಂದಿಗೆ ನಡೆಸಿದ ಚಟುವಟಿಕೆಗಳು ಬಂಧವನ್ನು ಗಾಢಗೊಳಿಸುತ್ತವೆ. ಕುಟುಂಬದ ಸದಸ್ಯರಿಗೆ ಶ್ರದ್ಧಾ, ಗೌರವದ ನಿರೂಪಣೆ ಇಂದು ಶ್ರೇಷ್ಠ ಫಲ ನೀಡಬಲ್ಲದು. ವೀಕ್ಷಕರೇ, ನೀವು ಇಂದು ಜ್ಯೇಷ್ಠ ಗೌರಿ ವಿಸರ್ಜನೆಯ ಹಿನ್ನೆಲೆಯಲ್ಲಿ ಶಕ್ತಿ ಪೂಜೆ, ಗಣಪತಿ ಪ್ರಾರ್ಥನೆ ಹಾಗೂ ಶನಿಗ್ರಹಣ ಶಾಂತಿಗೆ ಪ್ರಾರ್ಥನೆ ಮಾಡುವುದು ಉತ್ತಮ. ಶನಿಗೆ ಅರ್ಪಣೆ ಮಾಡುವ ದಿನವಿರುವುದರಿಂದ ಶ್ರದ್ಧೆಯಿಂದ ಶನಿ ಸ್ತೋತ್ರ ಅಥವಾ ಶನಿ ಮಹಿಮಾ ಪಠಣ ಮಾಡುವುದು ಬಹುಶ್ರೇಯಸ್ಕರ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ಶನಿಗೆ ಎಳ್ಳು, ನವಧಾನ್ಯ, ಕಪ್ಪು ಬಟ್ಟೆ ದಾನ ಮಾಡುವ ಯೋಗವಿದೆ. ಗಣಪತಿ ವಿಸರ್ಜನೆ ವೇಳೆ ಗಣಪತಿ ಬಪ್ಪ ಮೋರ್ಯ ಎಂಬ ಘೋಷವಾಕ್ಯದಿಂದ ಭಕ್ತಿ ತೋರಿಸಿ. ಇಂದು ಭಕ್ತಿ ಭಾವದಿಂದ ನಿಮ್ಮ ಇಚ್ಛೆಗಳನ್ನು ಅರ್ಪಿಸಿ. ಅದೃಷ್ಟದ ಸಂಖ್ಯೆ 8. ಇಂದು ಈ ಸಂಖ್ಯೆ ಶನಿಗ್ರಹಣ ಶಕ್ತಿ, ಶಿಸ್ತಿನ ಸ್ಥಿತಿ ಮತ್ತು ದೃಢ ಮನೋಭಾವದ ಸಂಕೇತ. ಕಾರ್ಯಗಳಲ್ಲಿ ಆತ್ಮವಿಶ್ವಾಸ ಮತ್ತು ಸ್ಥಿರತೆಯೊಂದಿಗೆ ಮುಂದುವರಿದರೆ ಯಶಸ್ಸು ಸಾಧಿಸಲು ಸಾಧ್ಯ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಇಂದಿನ ದಿನದ ಅಂತಃಕರಣ ಶಾಂತಿಗೆ ಸಹಕಾರಿ. ಪೂಜೆ ವೇಳೆ ನೀಲಿ ಬಟ್ಟೆ ಅಥವಾ ನೀಲಿ ಪುಷ್ಪಗಳ ಬಳಕೆಯಿಂದ ಶಕ್ತಿಯ ಒತ್ತಡದ ಶಮನ ಸಾಧ್ಯ. ಶುಭ ಸಮಯ ಮಧ್ಯಾಹ್ನ 12:15 ಅಪರಾಹ್ನ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಪೂಜಾ ಕಾರ್ಯಗಳು, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬದ ಒಳಹಿತದ ಚರ್ಚೆಗಳು ಮಾಡಬಹುದು. ಗ್ರಹಸ್ಥಿತಿ ಈ ಹೊತ್ತಿನಲ್ಲಿ ಉತ್ಸಾಹವರ್ಧಕವಾಗಿದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಆಂತರಿಕ ಬುದ್ಧಿ, ವೈಚಾರಿಕ ಸ್ಪಷ್ಟತೆ ಮತ್ತು ಮಾನಸಿಕ ಸ್ಥಿರತೆಯಿಂದ ಸಾಧನೆಗಳತ್ತ ಹೆಜ್ಜೆ ಇಡುವ ದಿನವಾಗಿದೆ. ಜ್ಯೇಷ್ಠ ಗೌರಿ ಗಣೇಶ ವಿಸರ್ಜನೆಯ ದಿವಸವಾದ ಇಂದಿನ ಪವಿತ್ರ ಶಕ್ತಿ ನಿಮ್ಮ ಚಿಂತನೆಗೆ ಶುದ್ಧತೆ, ಮನಸ್ಸಿಗೆ ಸಮತೋಲನ ನೀಡಲು ಸಹಾಯಕವಾಗಲಿದೆ.
ಪ್ರತಿಯೊಂದು ಕಾರ್ಯಕ್ಕೂ ಪೂರ್ವ ಯೋಚನೆ, ವಿಶ್ಲೇಷಣೆ ಹಾಗೂ ನಿಖರವಾದ ಯೋಜನೆ ಇಂದಿನ ಮಹತ್ವದ ಅಂಶ. ಕೆಲವರಿಗೆ ದೂರದ ಸಂಚಾರ ಅಥವಾ ನಿರ್ಣಾಯಕ ಮಾತುಕತೆಗಳ ಅವಕಾಶಗಳು ದೊರೆಯಬಹುದು. ಬದಲಾವಣೆಗಳ ತುದಿಗಾಲಿನಲ್ಲಿ ನಿಂತಿರುವ ನಿಮಗೆ ಈಗ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿಕ್ಕು ನಿರ್ಧರಿಸುತ್ತವೆ. ವೀಕ್ಷಕರೇ, ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ಇಂದು ಹೊಸ ಹೊಣೆಗಾರಿಕೆಗಳು ನಿಮ್ಮ ತಲೆ ಮೇಲೆ ಬಿದ್ದಂತಾಗಬಹುದು. ಪಟ್ಟಿ ಮಾಡದ ಕಾರ್ಯಗಳು ಅಚ್ಚರಿಯ ಹೊರೆಯಾಗಿ ಬರಬಹುದಾದರೂ ನಿಮ್ಮ ಚಾತುರ್ಯದಿಂದಲೇ ಎಲ್ಲವೂ ನಿರ್ವಹಣೆಯಲ್ಲಿರುವುದನ್ನು ನಿರೂಪಿಸಬಹುದು. ಎಚ್ಚರಿಕೆಯಿಂದ ಮಾತನಾಡುವುದು, ಸಭೆಗಳಲ್ಲಿ ಕೀಳಾಗಿ ಮಾತನಾಡುವುದು ಶ್ರೇಷ್ಠ. ಕೆಲವರಿಗೆ ಹಿರಿಯರಿಂದ ಮಾರ್ಗದರ್ಶನ ಸಿಗಬಹುದು. ಇದು ಭವಿಷ್ಯದ ಪ್ರಗತಿಗೆ ದಾರಿ ತೋರಿಸಬಹುದು. ಹೊಸ ಪ್ರಾಜೆಕ್ಟ್ಗಳು ಆರಂಭಗೊಳ್ಳುವ ಸಾಧ್ಯತೆಗಳಿವೆ. ಆದರೆ ಗಮನ ತಪ್ಪಿದರೆ ತಪ್ಪು ನಿರ್ಧಾರಗಳ ಸಾಧ್ಯತೆ ಇದೆ. ಸ್ವತಂತ್ರ ವೃತ್ತಿಯಲ್ಲಿ ತೊಡಗಿರುವವರು ಇಂದು ತಮ್ಮ ವ್ಯವಹಾರಕ್ಕೆ ನವೀನ ದಿಕ್ಕು ತೋರಬಹುದು. ಜಾಹೀರಾತು, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಹೊಸ ಗ್ರಾಹಕರ ಸಂಪರ್ಕದಲ್ಲಿ ಇಂದಿನ ದಿನ ಯಶಸ್ವಿಯಾಗಬಹುದು. ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ಹಣಕಾಸಿನಲ್ಲಿ ಸ್ಥಿರತೆ ಇರಿಸುವ ಬುದ್ಧಿವಂತಿಕೆ ನಿಮ್ಮ ಬಳಿ ಇರುತ್ತದೆ. ಆದರೆ ಸಣ್ಣದೊಂದು ಲೋಪವು ಖರ್ಚುಗಳಲ್ಲಿ ಏರಿಕೆ ತರಬಹುದು. ಮನೆಯಲ್ಲಿನ ಸಡಗರಗಳ ಕಾರಣವಾಗಿ ಅಥವಾ ಗಣೇಶ ವಿಸರ್ಜನೆ ಸಂಬಂಧಿತ ಖರ್ಚುಗಳು ನಿಮ್ಮ ಮೇಲಿನ ಹಣದ ಒತ್ತಡವನ್ನು ಸ್ವಲ್ಪ ಹೆಚ್ಚಿಸಬಹುದು. ಪಾಲುಗಾರಿಕೆ, ವ್ಯಾಪಾರದ ಮೂಲಕ ಲಾಭ ಸಾಧನೆಯ ಯೋಗವಿದೆ. ಆದರೆ ಹಣ ಹೂಡಿಕೆ ಮಾಡುವ ಮೊದಲು ಕಾನೂನು ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿ. ಬ್ಯಾಂಕು ಲೆಕ್ಕಪತ್ರ, ಸಾಲ ಬಾಕಿ ಬಿಲ್ಲುಗಳ ಪಾವತಿಗೆ ಸದುಪಯೋಗ. ಹಳೆಯ ಸಾಲ ಮರುಪಾವತಿಗೆ ಸನ್ನದ್ಧರಾಗುವುದು ಉತ್ತಮ. ಖರೀದಿಯಲ್ಲಿ ಅನಾವಶ್ಯಕ ವ್ಯಯದಿಂದ ದೂರವಿರಿ. ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಶ್ವಾಸಕೋಶ, ನಿದ್ದೆ ಮತ್ತು ಅತಿಸಂಧಾನದಿಂದ ಉಂಟಾಗುವ ಶಾರೀರಿಕ ಹಾಗೂ ಮಾನಸಿಕ ತಾಣವಲ್ಲದ ಸ್ಥಿತಿಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಇವು ಶಕ್ತಿಯ ಪುನರ್ಸ್ಥಾಪನೆಗೆ ಸಹಕಾರಿ. ಅಜೀರ್ಣ, ಅತಿಸಾರದ ಲಕ್ಷಣಗಳು ದೋಷಪೂರಿತ ಆಹಾರದಿಂದ ಉಂಟಾಗಬಹುದು. ತಾಜಾ ಆಹಾರ, ಗರಿಷ್ಠ ನೀರಿನ ಸೇವನೆ ಮತ್ತು ಹಸಿರು ತರಕಾರಿ ಒಳಗೊಂಡ ಆಹಾರ ವಿಧಾನ ಅನುಸರಿಸಿ. ಗಣೇಶನ ವಿಸರ್ಜನೆ ಸಂದರ್ಭ ಬಟ್ಟೆ ನೆನೆಸಿದ ಸ್ಥಿತಿಯಲ್ಲಿ ತಗ್ಗದಿರಿ. ಥಂಡಿ ನೀರಿನ ಸ್ಪರ್ಶದಿಂದ ಶೀತ, ಜ್ವರ ಉಂಟಾಗಬಹುದು. ಆರೋಗ್ಯದ ಮೇಲೆ ಗಮನ ಹರಿಸಿ. ವೀಕ್ಷಕರೇ, ಕುಟುಂಬ ಹಾಗೂ ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಶ್ರದ್ಧಾಪೂರ್ಣವಾಗಿ ಪೂಜಾ ಕಾರ್ಯ ನಡೆಯುವ ಕಾರಣ ಮನೆಯಲ್ಲಿ ಶಾಂತಿ, ಆನಂದದ ವಾತಾವರಣವಿರಬಹುದು. ಸಂಸಾರದ ಹಿರಿಯರು, ಮಕ್ಕಳು, ಸಂಗಾತಿಯೊಂದಿಗೆ ಆತ್ಮೀಯ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಸಂವಾದಗಳಿಗೆ ಉತ್ತಮ ಸಮಯ. ಒಂದಿಷ್ಟು ಭಾವನಾತ್ಮಕ ಮಾತುಕತೆಗಳು ಜರುಗಬಹುದು. ಆದರೆ ನಿಮ್ಮ ಮಾತುಗಳಲ್ಲಿ ಮೃದುತ್ವ ಇರಲಿ. ಬಾಳ ಸಂಗಾತಿಗೆ ಸಹಾಯ ಮಾಡುವುದರಿಂದ ಭಾವನಾತ್ಮಕ ಬಾಂಧವ್ಯ ಬಲಗೊಳ್ಳಲಿದೆ. ಮಕ್ಕಳಿಗೆ ಪ್ರೋತ್ಸಾಹದ ಮಾತು, ಮಾರ್ಗದರ್ಶನ ನೀಡುವುದು ಸೂಕ್ತ. ವೀಕ್ಷಕರೇ, ಇಂದಿನ ಪವಿತ್ರ ದಿನದ ಆಧ್ಯಾತ್ಮಿಕ ಪ್ರಭಾವದ ಕುರಿತು ಜ್ಯೇಷ್ಠ ಗೌರಿ ಗಣೇಶ ವಿಸರ್ಜನೆಯ ಈ ಶುಭ ದಿನ ದೇವಿಯ ಆಶೀರ್ವಾದ ಮತ್ತು ಗಣಪತಿಯ ಕೃಪೆ ಪಡೆಯಲು ಸದುಪಯೋಗ. ಇಂದು ಪೂಜಾ ವಿಧಿಗಳ ನಂತರ ಗಣೇಶನನ್ನು ಪ್ರೀತಿಯಿಂದ ವಿಸರ್ಜಿಸಿ. ಮನೆಯಲ್ಲಿರುವ ಅಲಂಕಾರಗಳನ್ನು ಶುದ್ಧವಾಗಿ ವಿಲೇವಾರಿಯಾಗಿ ಹಿಂತೆಗೆದುಕೊಳ್ಳಿ. ಓಂ ಗಂ ಗಣಪತೆಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವ ಮೂಲಕ ನಿಮ್ಮ ಮನಸ್ಸಿಗೆ ಸ್ಥಿತಿ ಪ್ರಜ್ಞೆ ಬರುತ್ತದೆ. ಮನೆಗೆ ಪ್ರಸಾದ ವಿತರಣೆಯ ಮೂಲಕ ಧರ್ಮ ಕರ್ಮವನ್ನು ಪಾಲಿಸಿ. ಕಡಲಿನ ಹತ್ತಿರ ಅಥವಾ ತಳವಾರು ಪ್ರದೇಶಗಳಲ್ಲಿ ವಿಸರ್ಜನೆ ಮಾಡುವವರು ಜಾಗ್ರತೆ ವಹಿಸಲಿ. ಪರಿಸರವನ್ನು ಕಾಳಜಿ, ಶುದ್ಧತೆಗೆ ಪ್ರಾಮುಖ್ಯತೆ ನೀಡಿ. ಅದೃಷ್ಟದ ಸಂಖ್ಯೆ 4. ಇಂದು ಈ ಸಂಖ್ಯೆ ನಿಮ್ಮ ವೈಚಾರಿಕ ಸ್ಥಿರತೆಗೆ ಹಾಗೂ ಲಾಜಿಕಲ್ ಚಿಂತನೆಗೆ ಸಹಕಾರಿ. ಈ ಸಂಖ್ಯೆಯ ಶಕ್ತಿ ನಿಮಗೆ ನಿರ್ಧಾರಗಳಲ್ಲಿ ಸ್ಥಿರತೆಯ ಬೆಳಕನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣ ನಿಮ್ಮ ಆಂತರಿಕ ಶಕ್ತಿಯನ್ನು ಸ್ಥಿರಗೊಳಿಸಿ ಭಯ ಮತ್ತು ಗೊಂದಲಗಳನ್ನು ಶಮನಗೊಳಿಸುತ್ತದೆ. ಬೂದು ಬಣ್ಣದ ಉಡುಪನ್ನು ಧರಿಸುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 1:55 ರಿಂದ ಮಧ್ಯರಾತ್ರಿ 3:25 ಈ ಸಮಯದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು, ಸಂವಾದಗಳು ನಡೆಸುವುದು ಅಥವಾ ಗಣೇಶನ ವಿಸರ್ಜನೆ ನೆರವೇರಿಸುವುದು ಪವಿತ್ರ ಹಾಗೂ ಫಲಕಾರಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರಿಗೆ ಭಾವೋದ್ವೇಗ, ಕಲಾತ್ಮಕತೆ ಮತ್ತು ಆತ್ಮಶೋಧನೆಯ ದಿನವಾಗಿದೆ. ನಿಮಗೆ ಧೈರ್ಯ ಹಾಗೂ ಪ್ರೇರಣೆಯ ಅಗತ್ಯವಿದೆ. ಆದರೆ ಗ್ರಹಸ್ಥಿತಿ ನಿಮಗೆ ಆಂತರಿಕ ಶಕ್ತಿ ನೀಡುವ ಯೋಗವಿದೆ. ನೈಜತೆಯೊಂದಿಗೆ ನಿಮ್ಮ ಹೃದಯದ ಮಾತು ಹೇಳುವ ಹಂಬಲ ಇರುತ್ತದೆ. ಇನ್ನು ನಿಮ್ಮ ಮನಸ್ಸು ಭರವಸೆಯಿಂದ ಕೂಡಿದ್ದು ಹೊಸತೊಂದು ಆರಂಭದ ಲಕ್ಷಣಗಳು ಸ್ಪಷ್ಟವಾಗಬಹುದು. ಕೆಲವು ನಿರ್ಧಾರಗಳು ಮನಸ್ಸು ಮತ್ತು ಬುದ್ಧಿಯ ನಡುವಿನ ಸಂವಾದದಿಂದ ಬಂದು ಬಿಡುತ್ತವೆ. ದೇವಿ ಗೌರಿಯ ವಿಸರ್ಜನೆಯ ಈ ಪವಿತ್ರ ದಿನದಲ್ಲಿ ನಿಮ್ಮ ಅಧ್ಯಾತ್ಮ ಹಾಗೂ ಇಷ್ಟದೇವಿಯ ಆರಾಧನೆಗೆ ಹೆಚ್ಚು ಒತ್ತು ಕೊಡಬೇಕು.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ನಿರೀಕ್ಷಿತ ವ್ಯತ್ಯಾಸಗಳು ಉಂಟಾಗಬಹುದು. ಇದು ಒಳ್ಳೆಯ ಕಡೆಗೂ ಹೋಗಬಹುದು, ಅಲ್ಪ ಗೊಂದಲಕ್ಕೂ ಕಾರಣವಾಗಬಹುದು. ಮೇಲಧಿಕಾರಿಗಳಿಂದ ಹೊಸ ಕೆಲಸ ಅಥವಾ ಪ್ರಾಜೆಕ್ಟ್ ಹೊಣೆಬರುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಸಹಿಷ್ಣುತೆ ಮತ್ತು ರಚನಾತ್ಮಕ ಯೋಚನೆಗಳು ಫಲ ನೀಡಬಹುದು. ಸೃಜನಶೀಲತೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಸಾಹಿತ್ಯ, ಸಂಗೀತ, ಚಿತ್ರಕಲೆ, ಸಿನಿಮಾ ಇಂದು ಪ್ರೇರಣೆಯ ದಿನ. ಮಹತ್ವದ ಐಡಿಯಾಗಳು ಹುಟ್ಟಬಹುದು. ನಿಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸಲು ಉತ್ತಮ ವೇದಿಕೆ ಸಿಗಬಹುದು. ಉದ್ಯಮಿಗಳಿಗೋಸ್ಕರ ಇದು ಬಲಿಷ್ಠ ವ್ಯಾವಹಾರಿಕ ಸಂಪರ್ಕಗಳ ದಿನ. ಹೊಸ ಗುತ್ತಿಗೆಗಳು, ಕಾನೂನು ಚರ್ಚೆಗಳು ಅಥವಾ ಉತ್ಪನ್ನದ ಮಾರುಕಟ್ಟೆ ವಿಶ್ಲೇಷಣೆಗೆ ಪೂರಕವಾದ ದಿನ. ಆದರೆ ಸಹಯೋಗಿಗಳ ನಿರ್ಧಾರಗಳನ್ನು ಅತಿಯಾಗಿ ಅವಲಂಬಿಸದಿರಿ. ನಿಮ್ಮ ಸ್ವಂತ ಒಳಜ್ಞಾನಕ್ಕೂ ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಷ್ಠೆ ಹಾಗೂ ಸೂಕ್ಷ್ಮ ದೃಷ್ಟಿ ಅಗತ್ಯವಿದೆ. ಕಳೆದ ವಾರಗಳ ಖರ್ಚುಗಳ ಲೆಕ್ಕ ಮಾಡುವುದು, ಬಜೆಟ್ ಅನ್ನು ಮರುಪರಿಶೀಲಿಸುವ ದಿನವಿದು. ಖರ್ಚುಗಳು ಸಾಮಾನ್ಯ ಮಟ್ಟದಲ್ಲೇ ಇರುತ್ತದೆ, ಆದರೆ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಆಚರಣೆಗಳಿಗೆ ಖರ್ಚು ಆಗಬಹುದು. ಹೂಡಿಕೆಯಲ್ಲಿ ಗಾಢ ವಿಶ್ಲೇಷಣೆ ಅಗತ್ಯ. ಪ್ರಾಯೋಗಿಕ ಚಿಂತನೆಯಿಂದ ಚಿನ್ನ, ರಿಯಲ್ ಎಸ್ಟೇಟ್ ಅಥವಾ ಕ್ರಿಪ್ಟೋ ಮೂಲಕ ಹೂಡಿಕೆ ಮಾಡಲು ಯೋಗವಿದೆ, ಆದರೆ ಅನುಭವಿಗಳ ಸಲಹೆಯೊಂದಿಗೆ ಮುಂದಾಗಬೇಕು. ಸಾಲ ಅಥವಾ ಸಾಲಪತ್ರದ ನಿರ್ಧಾರ ತೆಗೆದುಕೊಳ್ಳುವುದು ಇಂದು ಶ್ರೇಷ್ಠವಲ್ಲ. ಅಂತಾರಾಜ್ಯ ವ್ಯಾಪಾರ ಅಥವಾ ಆನ್ಲೈನ್ ಮಾರಾಟಗಳಲ್ಲಿ ಲಾಭದ ಚಿಂತೆ ಕಾಣಬಹುದು. ಪವಿತ್ರ ದಿನದ ಶುಭ ಶಕ್ತಿಯು ಹಣಕಾಸಿನಲ್ಲಿ ಸತ್ಕರ್ಮದ ಫಲವಾಗಿ ಬದಲಾಯಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನೀವು ಸ್ವಲ್ಪ ದಣಿವು, ಶಕ್ತಿಹೀನತೆ ಅನುಭವಿಸಬಹುದು. ಇದನ್ನು ನಿಗದಿಪಡಿಯಾದ ದಿನಚರಿ, ನಿಯಮಿತ ಆಹಾರ ಮತ್ತು ಉತ್ತಮ ನಿದ್ರೆಯಿಂದ ದೂರ ಮಾಡಬಹುದು. ಗ್ಯಾಸ್ಟ್ರಿಕ್, ಚರ್ಮದ ಸಮಸ್ಯೆ ಅಥವಾ ರಕ್ತದೊತ್ತಡದ ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ಇರಲಿ. ಈ ಮಂಗಳವಾರದ ದಿನ ಮಂಗಳ ಗ್ರಹದ ಪ್ರಭಾವ ದೇಹದ ಉಜ್ವಲ ಶಕ್ತಿಯನ್ನು ಹೆಚ್ಚಿಸಬಹುದು, ಆದರೆ ದೈಹಿಕ ಶ್ರಮ ಅಥವಾ ಬೇಸರದ ಮಾತುಗಳಿಂದ ದೌರ್ಬಲ್ಯ ತರುವ ಸಾಧ್ಯತೆಯೂ ಇದೆ. ಯೋಗ, ಪ್ರಾಣಾಯಾಮ ಅಥವಾ ದೇವಿ ಮಹಾತ್ಮ್ಯದ ಪಠಣ ಆರೋಗ್ಯದ ಸುಧಾರಣೆಗೆ ಕಾರಣವಾಗಬಹುದು. ಹಸಿವಿಲ್ಲದೆ ತಿನ್ನುವುದು ಅಥವಾ ಜಂಕ್ ಫುಡ್ ಸೇವನೆ ತಪ್ಪಿಸಿ. ಗರ್ಭಿಣಿಯರು ವಿಶೇಷ ಎಚ್ಚರಿಕೆಯಿಂದ ಇರಬೇಕು, ವಿಶ್ರಾಂತಿ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ, ಈ ಗೌರಿಯ ವಿಸರ್ಜನೆ ದಿನ, ಮಹಿಳೆಯರು ತಮ್ಮ ಮನಸ್ಸಿನ ಶಾಂತಿಗೆ ಪೂಜಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವರು. ಕುಟುಂಬದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು, ಪೂಜೆ ಹಾಗೂ ಹೂವಿನ ಅಲಂಕಾರಗಳಿಂದ ಮನೆ ಪರಿಸರ ಪವಿತ್ರವಾಗಿರುತ್ತದೆ. ಸ್ನೇಹಿತರು ಅಥವಾ ಬಂಧುಗಳ ಭೇಟಿಯಿಂದ ಸಂತೋಷ. ಗೃಹಸ್ಥ ಜೀವನದಲ್ಲಿ ಹೊಸ ನಿರ್ಧಾರಗಳು, ಮಕ್ಕಳ ಸಂಬಂಧಿ ವಿಚಾರಗಳು ಚರ್ಚೆಗೆ ಬರಬಹುದು. ನೀವು ಪ್ರೀತಿ, ತಾಳ್ಮೆ, ಸಹಾನುಭೂತಿಯ ದೃಷ್ಟಿಯಿಂದ ಎಲ್ಲರೊಂದಿಗೆ ಮಿತವಚನದಲ್ಲಿ ನಡೆದುಕೊಳ್ಳಿ. ಇಂದು ಸಂಗಾತಿಗೆ ಸಹಾಯ ಮಾಡುವುದು, ಪ್ರೀತಿಯ ಮಾತುಗಳನ್ನು ಹಂಚಿಕೊಳ್ಳುವುದು ಸಂಬಂಧವನ್ನು ಬಲಪಡಿಸುತ್ತದೆ. ಹಿರಿಯರೊಂದಿಗೆ ಸಮಯ ಕಳೆಯುವುದು ಶುಭ ಫಲದಾಯಕ. ವೀಕ್ಷಕರೇ, ನೀವು ಈ ಜ್ಯೇಷ್ಠ ಗೌರಿಯ ವಿಸರ್ಜನೆಯ ಸಂದರ್ಭದಲ್ಲಿ ದೇವಿ ಪಾರ್ವತಿಯ ಆರಾಧನೆ ಮೂಲಕ ಶಕ್ತಿಯ ಪ್ರಾಪ್ತಿ, ಮನಸ್ಸಿನ ಸ್ಥಿರತೆ ಮತ್ತು ಭಕ್ತಿಯ ಮೂಲಕ ಭಯಗಳ ನಿವಾರಣೆ ಸಾಧ್ಯ. ಇಂದು ಕಾಳಿಗೆಯ ಪಠಣ, ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ಲಲಿತಾ ಸಹಸ್ರನಾಮ ಜಪ ಉತ್ತಮ. ಓಂ ಶ್ರೀಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಈ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ತಾಂಬೂಲ, ಹೂ, ರುಮಾಲು ಅಥವಾ ಬಿಂಡಿ ದಾನ ಮಾಡುವ ಮೂಲಕ ದೇವಿ ಪ್ರಸನ್ನವಾಗುತ್ತಾಳೆ. ನೀರಿನಲ್ಲಿ ಅರಿಶಿನ, ಕಾಂಗಿಣಿ ಹೂ ಹಾಗೂ ಅಕ್ಕಿ ಹಾಕಿ ದೇವಿಗೆ ವಿಸರ್ಜನೆ ಮಾಡಿ ಪ್ರಾರ್ಥನೆ ಸಲ್ಲಿಸಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಕಲ್ಪನೆ, ಬುದ್ಧಿ ಮತ್ತು ಆಧ್ಯಾತ್ಮದ ಪ್ರತೀಕ. ನೀವು ಈ ಸಂಖ್ಯೆಯನ್ನು ಈ ದಿನದ ಕಾರ್ಯಗಳಲ್ಲಿ ನೆನೆಸಿಕೊಂಡು ಸ್ಫೂರ್ತಿ ಪಡೆಯಬಹುದು. ಅದೃಷ್ಟದ ಬಣ್ಣ ವೈಲೆಟ್. ಈ ಬಣ್ಣ ಮನಸ್ಸಿಗೆ ಧೈರ್ಯ, ಭಾವನಾತ್ಮಕ ಸಮತೋಲನ ಮತ್ತು ಆಂತರಿಕ ಶಕ್ತಿ ನೀಡುತ್ತದೆ. ಇಂದು ಈ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ಜಪ, ಪೂಜೆ, ಧ್ಯಾನ ಅಥವಾ ಪ್ರಮುಖ ಸಂದರ್ಶನ, ಅನುಬಂಧ ಶುಭವಾಗುವ ಸಾಧ್ಯತೆ ಇದೆ. ಮನಸ್ಸು ಚುರುಕಾಗಿರುವ ಕಾಲವಿದು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ.
ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.